ಇದು ಶಟರ್ಸ್ ಮಾಡಿ ಗ್ಲಾಸ್ ಹಾಕಲ್ಲ ಸಹಜವಾಗಿ. ಇಲ್ಲಿ ನಾವು ಫಿಕ್ಸ್ ಹಲ್ಗೆನೆ ಹಾಕ್ತಿವಿ. ಯಾಕಂತಂದ್ರೆ ಒಳಗಡೆಯಿಂದ ಹೊರಗಡೆ ಆಗ್ತಕ್ಕಂಥ ಕಸ ಗುಡಿಸಿರ್ತಾರೆ ಹೆಣ್ಮಕ್ಳು, ಏನೇ ಆಗಿರ್ಬೋದು, ಈ ಒಂದು ಜಾಗ ಒಂದು ನೀಟಾಗಿ ಪ್ರೈವೇಸಿ ಆಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಸ್ಪೇಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಒಂದು ಅಡ್ಡ ಒಂದು ಪೀಸ್ ಹಾಕ್ಬಿಟ್ಟು 2 ಅಡಿ ಉದ್ದು ಈ ಫ್ರೇಮ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಫಿಕ್ಸ್ ಹಲ್ಗೆ ಹಾಕಿ ಒಂದು ಶಟರ್ಸ್ ಕ್ಲೋಸ್ ಮಾಡ್ತೀವಿ. ಅದನ್ನ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಸ್ನೇಹಿತರೆ. ಡೋರ್ ಫ್ರೇಮ್ ಏನಿದೆ ಇದಕ್ಕೆ ಹೊಸಲು ಬರಲ್ಲ ಸ್ನೇಹಿತರೆ, ಬಾಟಮ್ ಪೀಸ್ ಬೇಕಾಗಿಲ್ಲ. 1, 2, 3 ಪೀಸ್ ಅಲ್ಲೇ ಆಗುತ್ತೆ ಸ್ನೇಹಿತರೆ. 3.5 ಅಡಿ ಉದ್ದದ 5 ಇಂಚು ಅಗಲದ 3 ಇಂಚು ದಪ್ಪದ ಒಂದು ಪೀಸ್ ಮಾತ್ರ ಬೇಕು ಸ್ನೇಹಿತರೆ. ಇದಕ್ಕೆ ಈ ಪೀಸ್ ಇದೆಯಲ್ಲ, ಇದಕ್ಕೆ ರೀಪರ್ ಅಂತ ಹೇಳ್ತೀವಿ ಸ್ನೇಹಿತರೆ. ರೀಪರ್ ಎಲ್ಲಾ ಪ್ಯಾಟರ್ನ್ ಹೇಳ್ಕೊಟ್ಟೆ, ಹಾಫ್ ಅಟ್ಯಾಚ್ ವಾಸ್ಕಲಿಂದ ಹೇಳ್ಕೊಟ್ಟಿರಲಿಲ್ಲ. ನೋಡಿ, ಮೇನ್ ಡೋರ್ ಮುಂಬಾಗಿಲಿನ ಅರ್ಧ ಕಿಟಕಿ ಅಟ್ಯಾಚ್ ಇರ್ತಕ್ಕಂಥ ವಾಸ್ಕಲ್ ಫ್ರೇಮ್, ಮೇನ್ ಡೋರ್ ಹಾಫ್ ಅಟ್ಯಾಚ್ ವಾಸ್ಕಲ್ ಫ್ರೇಮ್ ಇನ್ನ ಅಳತೆ ಹೇಗ್ ತಗೊಬೇಕು, ಎಷ್ಟು ಮರ ಬೇಕು ಅಂತ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮೇನ್ ಡೋರ್ಗೆ ಬಳಸ್ತಕ್ಕಂಥ ಸೈಜು ಮೊದಲನೇದಾಗಿ ಸ್ಟಾರ್ಟಿಂಗು 5-4, 6-4, 8-4, 9-4, 10-4, 11-4, 12-4. ನಮಸ್ತೆ ಸ್ನೇಹಿತರೆ, ಅಭಿಷೇಕ್ ಟಿಂಬರ್ ದಾವಣಗೆರೆಯ ಮತ್ತೊಂದು ಉಪಯುಕ್ತಕರ ಮಾಹಿತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ತಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಸಾಕಷ್ಟು ಜನ ನಮಗೆ ಕೇಳಿರ್ತಕ್ಕಂಥದ್ದು, ಬಾಗಿಲು ಚೌಕಟ್ಟು ಮಾಡುವಾಗ ಮತ್ತೆ ಬೆಡ್ರೂಮ್ ಚೌಕಟ್ಟು ಮಾಡುವಾಗ, ಪೂಜಾ ಡೋರ್ ಚೌಕಟ್ಟು ಮಾಡುವಾಗ ಯಾವ ರೀತಿ ಅಳತೆ ತಗೊಳ್ಬೇಕು, ಯಾವ ರೀತಿ ಮರನ ನಾವು ಅಳತೆ ಮಾಡಿಕೊಂಡು ಅದನ್ನ ಎಷ್ಟು ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿ ಕೊಡಿ ಅಂತ ಕೇಳಿದ್ವಿ. ಅದಕ್ಕಾಗಿ ಇವತ್ತಿನ ದಿವಸ ಸಾಕಷ್ಟು ಶ್ರಮ ವಹಿಸಿ ನಿಮ್ಮೆಲ್ಲರಿಗೂ ಒಂದು ಸಂಪೂರ್ಣವಾದಂತ 100% ನಿಮಗೆ ತಿಳುವಳಿಕೆ ನಿಮಗೆ ಗೊತ್ತಾಗೋ ರೀತಿ ನಾನು ಇವತ್ತು ನ್ಯಾಚುರಲ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಇವತ್ತಿನ ನಾವು ನಿಮ್ಗೆ ಯಾವ್ಯಾವುದ್ರ ಬಗ್ಗೆ, ಯಾವ್ಯಾವ ಚೌಕಟ್ಟು ಬಗ್ಗೆ ಮಾಹಿತಿಯನ್ನ ಹೇಳ್ಕೊಡ್ತಾ ಇದೀನಿ ಅಂತ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನಾವು ಪೂಜಾ ಡೋರ್ ನ ಫ್ರೇಮ್ ಮಾಡೋದು. ಎರಡನೇದಾಗಿ ಮೇನ್ ಡೋರ್ ಫ್ರೇಮ್, ಅಂದ್ರೆ ಮೇನ್ ಡೋರ್ ಅಲ್ಲಿ ಸಾಕಷ್ಟು ವಿಧಾನಗಳಿರ್ತವೆ. ಮೇನ್ ಡೋರ್ ಅಲ್ಲಿ 6-4 ಸೈಜ್ ನ ತಗೊಂಡು ಯಾವ ರೀತಿ ಚೌಕಟ್ಟು ಮಾಡ್ಕೊಬೇಕು, ಅದಕ್ಕೆ ಎಷ್ಟು ಮರ ಬೇಕು. ಹಾಗೆ ಮೇನ್ ಡೋರ್ ಅಲ್ಲಿ 8-4, ಇವತ್ತು ಮೇನ್ ಡೋರ್ ಸ್ವಲ್ಪ ಫ್ಯಾನ್ಸಿಯಾಗಿ ಜನ 8-4 ಹಾಕಕ್ಕೆ ಇಷ್ಟಪಡ್ತಾರೆ. ಇದ್ದವರು 12-4 ತನಕನೂ ಹಾಕ್ತಾರೆ. ಬಟ್ ಆವರೇಜ್ ಆಗಿ ನಾವು 8-4 ಫ್ರೇಮ್ ನ ಮೇನ್ ಡೋರ್ಗೆ ಹಾಕ್ಬೋದು. ಅದನ್ನು ತಗೊಂಡಿದ್ದೀನಿ ಎಕ್ಸಾಂಪಲ್ಗೆ. ಸೊ ನೆಕ್ಸ್ಟ್ 4ನೇದಾಗಿ ಮೇನ್ ಡೋರ್ ಫುಲ್ ಅಟ್ಯಾಚ್ ಫ್ರೇಮ್ ವಿತ್ ಚೌಕಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ಇದರಲ್ಲಿ ಫುಲ್ ಅಟ್ಯಾಚ್ ಅಂದ್ರೆ ಇಡೀ ಮೇಲಿಂದ ಕೆಳಗಡೆ ತನಕ ಕಿಟಕಿ ಬರುತ್ತೆ. ಇದನ್ನು ಒಂದು ತಗೊಂಡಿದೀವಿ. ಹಾಗೆ ಬೆಡ್ರೂಮ್ ಡೋರ್ ಚೌಕಟ್ಟು, ಇದಕ್ಕೆ ಹೊಸಲು ಬರಲ್ಲ ಸ್ನೇಹಿತರೆ. ಇದ್ರ ಬಗ್ಗೆನೂ ಸಂಪೂರ್ಣವಾದಂತ ಮಾಹಿತಿ ಕೊಡ್ತಾ ಇದ್ದೀನಿ. ಹಾಗೆ ಮೇನ್ ಡೋರ್ ಹಾಫ್ ಅಟ್ಯಾಚ್ ವಾಸ್ಕಲ್ ಫ್ರೇಮ್, ಅಂದ್ರೆ ಅರ್ಧ ಅಟ್ಯಾಚ್ ಕಿಟಕಿ ಇರ್ತಕ್ಕಂಥ ಮುಂಬಾಗಿಲು 10-4 ಸೈಜ್ ಅಲ್ಲಿ. ಈಗ ನಾನು ನಿಮ್ಗೆ ಒಟ್ಟು 6 ಟೈಪಿನ ಒಂದು ಚೌಕಟ್ಟಿನ ಅಳತೆ ತಗೊಳ್ಳೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಈಗ ನೋಡಿ, 6 ಚೌಕಟ್ಟಿನ ಜೊತೆಗೆ ವಿಶೇಷವಾಗಿ 5-3, 5-3 1, 6-4 2ನೇ ಪ್ರಾಡಕ್ಟ್, 8-4 3ನೇ ವಿಚಾರ, 12-4 4ನೇ ಪ್ರಾಡಕ್ಟ್, 10-4 5ನೇದು. ಅಂದ್ರೆ 4 ಬೇರೆ ಬೇರೆ ಸೈಜ್ ಗಳಲ್ಲಿ ನಿಮ್ಗೆ ಈ ಚೌಕಟ್ಟನ್ನ ಹೇಗೆ ತಯಾರು ಮಾಡೋದು, ಇದನ್ನ ಹೇಗೆ ಅಳತೆ ತಗೊಳ್ಳೋದು, ಹಾಗೆ ಇದನ್ನ ನಾವು ಯಾವ ರೀತಿ ಫಿಟ್ಟಿಂಗ್ ಆದ ನಂತರ ಕಾಣುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನು ಲಾಸ್ಟ್ ತನಕ ನೀವು ನೋಡಿದ್ದಲ್ಲಿ ಯಾರು ಮನೆ ಕಟ್ತಾ ಇದ್ದೀರಾ ಅವ್ರಿಗೆ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ. ಯಾರ ಸಹಾಯ ಇಲ್ಲದೆ ಸ್ವತಃ ಮನೆ ಮಾಲೀಕರೇ ತಮ್ಮ ಮನೆಗೆ ಬೇಕಾಗುವಂತ ಮರದ ಚೌಕಟ್ಟಿನ ಮೆಜರ್ಮೆಂಟ್ ಹೇಗೆ ತೆಗಿಬೇಕು, ಮತ್ತೆ ಮರವನ್ನು ಹೇಗೆ ಅವರು ತಕ್ಕೊಬೇಕು ಅನ್ನೋದನ್ನ ತಮ್ಮೆಲ್ಲರಿಗೂ ಕೂಡ ನಾನು ಈ ವಿಡಿಯೋ ಮುಖಾಂತರ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಕಂಟಿನ್ಯೂ ವಾಚ್ ಮಾಡಿ ಕಡೆ ತನಕ ನೋಡಿ, ನಿಮಗೆ ಒಳ್ಳೆ ಮಾಹಿತಿ ಕೊಡಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಧನ್ಯವಾದ. ಮೊದಲನೇ ಒಂದು ಪಾಯಿಂಟ್, ಮೊದಲನೇ ಚೌಕಟ್ಟು ಏನಪ್ಪಾ ಅಂದ್ರೆ ಪೂಜಾ ಡೋರ್ ಫ್ರೇಮ್ ಅಂತ ಬರ್ತೀನಿ. ಇದನ್ನ ನೀವು ಯುಟಿಲಿಟಿಗೂ ಕೂಡ ಬಳಸಬಹುದು. ಯುಟಿಲಿಟಿ ಡೋರ್ ಫ್ರೇಮ್ ಹಾಗೂ ಬಳಸಬಹುದು. ಯುಟಿಲಿಟಿ ಅಂತಂದ್ರೆ ಸ್ನೇಹಿತರೆ, ಹಿಂದಗಡೆ ಬಾಗಿಲು, ಈಗ ಹೇಗೆ ಮುಂಬಾಗಿಲಿಗೆ ಮರ ಬಳಸ್ತೀರಾ ಹಾಗೆ ಸೇಫ್ಟಿ ಪರ್ಪಸ್ಗೆ ಹಿಂದ್ಗಡೆ ಕೂಡ ಬ್ಯಾಕ್ ಸೈಡ್ ಏನಾದ್ರು ನೀವು ಚೌಕಟ್ಟು ಇಟ್ಟಿದ್ರೆ ಅದನ್ನ ಯುಟಿಲಿಟಿ ಡೋರ್ ಫ್ರೇಮ್ ಅಂತ ಹೇಳ್ತೀವಿ.
ಅಲ್ಲಿ ಸಾಮಾನ್ಯವಾಗಿ ಮರದೇ ಬಳಸ್ತಾರೆ, ಯಾರು ಆರ್ಟಿಫಿಷಿಯಲ್ ಆಗ್ಲಿ ಪ್ಲೈವುಡ್ ಡೋರ್ ಆಗ್ಲಿ ಆ ತರದ್ ಯಾವ್ದು ಬಳಸಲ್ಲ. ಸೊ ಅದನ್ನ ನಾನೀಗ ಚೌಕಟ್ಟನ್ನ ತಗೊಳ್ತಾ ಇದ್ದೀನಿ ಸ್ನೇಹಿತರೆ. ಯುಟಿಲಿಟಿ ಮತ್ತು ಪೂಜಾ ಡೋರ್ ಫ್ರೇಮ್ ಎರಡಕ್ಕೂ ಒಂದೇ ಮೆಷಿನ್ ಬರುತ್ತೆ. ನಾನ್ ತಗೊಳ್ತಾ ಇರೋದು ಈಗ ನ್ಯಾಚುರಲ್ ಆಗಿ ಒಂದು ಎಲ್ಲರೂ ಕೂಡ ಯೂನಿಫಾರ್ಮ್ ಆಗಿ ಬಳಸ್ತಕ್ಕಂಥ ಸೈಜ್ ನಾನು ತಗೊಳ್ತಾ ಇದ್ದೀನಿ. ನಿಮ್ಮ ಒಂದು ಊರಿನ ತಕ್ಕಂಗೆ, ನಿಮ್ಮ ಒಂದು ಪ್ರದೇಶಕ್ಕೆ ತಕ್ಕಂಗೆ ಸ್ವಲ್ಪ ವ್ಯತ್ಯಾಸಗಳಿರ್ತವೆ ಮೆಜರ್ಮೆಂಟ್. ಬಟ್ ಇದು ಸ್ಟ್ಯಾಂಡರ್ಡ್ ಸೈಜ್. ಇದು ಎಲ್ಲಿಂದ ಎಲ್ಲಿವರೆಗೂ ಹೋದ್ರು ಕೂಡ ನನ್ನ ಪ್ರಕಾರ ಒಂದು 70ರಿಂದ 80% ಅಷ್ಟು ಜನ ಇದನ್ನೇ ಸ್ಟ್ಯಾಂಡರ್ಡ್ ಸೈಜ್ ಆಗಿ ಬಳಸ್ತಾರೆ. ಹಾಗಾಗಿ ಈ ಸೈಜ್ ಅನ್ನ ನಾನು ಉದಾಹರಣೆಗೆ ತಗೊಂಡು ಮಾಡ್ತಾ ಇದ್ದೀನಿ. ಇಷ್ಟನ್ನ ನೀವು ನೋಡಿದ್ದೆ ಅದಲ್ಲಿ, ಇಷ್ಟು ವಿಡಿಯೋ, ಇಷ್ಟು 6 ಕಂಟೆಂಟ್ ಅನ್ನ ನೋಡಿದ್ದೆ ಅದಲ್ಲಿ ನೀವು ನಿಮ್ಮನೇಲಿ ಬಿಟ್ಟಿರ್ತಕ್ಕಂಥ ಜಾಗಕ್ಕೆ ತಕ್ಕಂಗೆ ನೀವೇ ಡಿಸೈನಿಂಗ್ ಪ್ಲಾನಿಂಗ್ ಮಾಡ್ಕೊಬಹುದು. ಅಷ್ಟು ಸ್ಪಷ್ಟವಾಗಿ ಹೇಳ್ಕೊಡಕ್ಕೆ ನಾನು ಈ ವಿಡಿಯೋದಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಈಗ ನೋಡೋಣ ಯಾವ್ಯಾವ್ದು ಎಷ್ಟೆಷ್ಟು ಸೈಜ್ ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಸ್ನೇಹಿತರೆ. ನೋಡಿ, ಪೂಜಾ ಡೋರು ಅಥವಾ ಯುಟಿಲಿಟಿ ಡೋರ್ ಫ್ರೇಮ್ ಎರಡು ಒಂದೇ ಆಗಿರೋದ್ರಿಂದ ನಾನು ಪೂಜಾ ಡೋರ್ ಅಂತಾನೆ ಮೆನ್ಷನ್ ಮಾಡಿರ್ತೀನಿ. ನೋಡಿ ಸ್ನೇಹಿತರೆ, ಲೆಂತ್ 7 ಅಡಿ ಪೀಸು ಒಂದು ಲೆಫ್ಟ್ ಸೈಡ್ ಹಾಕ್ತಾ ಇದೀವಿ, 7 ಅಡಿದು ಮತ್ತೆ ರೈಟ್ ಸೈಡ್ ಹಾಕ್ತಿವಿ. ಸೊ 7 ಅಡಿ ಉದ್ದ ಒಳಗಡೆ ಏನ್ ಸೆಕ್ಷನ್ ಹಾಕ್ತಿದೀವಿ ಸ್ನೇಹಿತರೆ, ಪೂಜಾ ರೂಮ್ಗೆ ನೋಡಿ 5-3 ಕೂಡ ಹಾಕ್ಬೋದು, ಅಥವಾ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ಬೇಕು ನಿಮ್ಗೆ, ಫ್ಯಾನ್ಸಿಯಾಗಿ ಕಾಣ್ಬೇಕಂದ್ರೆ 6-3 ಕೂಡ ಸೈಜ್ ಹಾಕ್ಬೋದು. 6-3 ಅಂತಂದ್ರೆ ಅಗಲ 6 ಇಂಚು ಮತ್ತು ದಪ್ಪ 3 ಇಂಚು. ನಾನು ಇದನ್ನ ಪ್ರಾಕ್ಟಿಕಲ್ ಆಗಿ ಮರ ಇಟ್ಕೊಂಡು ನಿಮ್ಗೆ ತೋರಿಸ್ತೀನಿ. ಈಗ ವಿಡಿಯೋ ಇದನ್ನ ಜಸ್ಟ್ ಈ ತರ ವಾಚ್ ಮಾಡಿ. 5-3ಕ್ಕೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ಸ್ನೇಹಿತರೆ. ನೋಡಿ, ಲೆಫ್ಟಿಗೆ ಒಂದು 7 ಅಡಿ ಪೀಸು, ರೈಟಿಗೆ ಒಂದು 7 ಅಡಿ ಪೀಸು, ಅಂದ್ರೆ 7 ಅಡಿ ಎತ್ತರದ, 7 ಫೀಟ್ ಎತ್ತರದ ಇಂಟು 5 ಇಂಚು ಅಗಲದ, 5 ಇಂಚು ಅಗಲದ, 3 ಇಂಚು ದಪ್ಪದ 1+1 2 ಪೀಸ್ಗಳು, 2 ಪೀಸಸ್. ಗೋಡೆಯಿಂದ ಗೋಡೆಗೆ 3 ಫೀಟ್ ಜಾಗ ಖಾಲಿ ಬಿಟ್ಟಿರ್ತೀರಾ. ಸೊ ಈ ಜಾಗದಿಂದ ನಮಗೆ 3 ಇಂಚಷ್ಟು ಗೋಡೆ ಒಳಗಡೆ ಮುಂಡು ಅಂತ ಹೇಳ್ತೀವಿ ಸ್ನೇಹಿತರೆ. ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ತಮಗೆ ಮುಂಡು ಅಂದ್ರೆ ಅಂತ. ಈ 3 ಇಂಚ್ ಏನಿದೆ ಗೋಡೆ ಒಳಗಡೆ ಹೋಗ್ತಕ್ಕಂಥ ಸಪೋರ್ಟಿಂಗ್ ಪೀಸ್ ಇದು 3 ಇಂಚು. ಓಕೆನಾ ಸ್ನೇಹಿತರೆ? 5-3 ಸೈಜ್ ಅಲ್ಲಿ 3 ಇಂಚು ಸಾಕು ಸ್ನೇಹಿತರೆ ಗೋಡೆ ಒಳಗಡೆ. ಇದು ಮುಂಡು ಅನ್ಬೋದು, ಕಿವಿ ಅಂತಾನು ಕೂಡ ಹೇಳ್ತಾರೆ. ಸೊ ನಾನೀಗ ಮುಂಡು ಅಂತಾನೆ ಯೂಸ್ ಮಾಡ್ತಾ ಇದ್ದೀನಿ ವರ್ಡ್ ಅನ್ನ. ಸೊ 3 ಇಂಚ್ ಈ ಕಡೆ, 3 ಇಂಚ್ ಈ ಕಡೆ, 6 ಇಂಚ್ ಆಯ್ತು. ಜೊತೆಗೆ 3 ಅಡಿ ನಿಮ್ಮ ವಾಲ್ ಟು ವಾಲ್ ಜಾಗ ಬಿಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ಎಷ್ಟು ಮರ ತಗೊಬೇಕು ಸ್ನೇಹಿತರೆ? 3 ಅಡಿ ಪ್ಲಸ್ 3/4 ಪ್ಲಸ್ 1/4 ಅಡಿ, 3.5 ಅಡಿ. ಅಂದ್ರೆ 3 ಅಡಿ ನೀವು ಗೋಡೆಯಿಂದ ಗೋಡೆಗೆ ಬಿಟ್ಟಿರ್ತಕ್ಕಂಥ ಜಾಗ, ಈ ಕಡೆ 1/4 ಅಡಿ, ಈ ಕಡೆ 1/4 ಅಡಿ, ಅಂದ್ರೆ 3 ಇಂಚು ಆಡ್ ಆಗತ್ತೆ. ಕಿವಿ ಅಂದ್ರೆ ಗೋಡೆ ಒಳಗೆ ಹೋಗ್ತಕ್ಕಂಥ ಕಿವಿ ಅದು ಆಡ್ ಆಗೋದ್ರಿಂದ ನೀವು 3 ಅಡಿ ಮರ ತಗೊಂಡ್ರೆ ನಿಮಗೆ ಕಡಿಮೆ ಆಗತ್ತೆ. 3.5 ಅಡಿ ಉದ್ದ ನೀವು ಇದನ್ನ ಸೈಜ್ ತಗೊಬೇಕಾಗತ್ತೆ. ಅಂದ್ರೆ 3.5 ಉದ್ದದ 2 ಪೀಸುಗಳು. ನೋಡಿ, 3 ಅಡಿ ಪ್ಲಸ್ 3 ಅಡಿ, 3 ಇಂಚು 3 ಇಂಚು, 3 ಅಡಿ ಪ್ಲಸ್ 3 ಇಂಚು 3 ಇಂಚಿನ 3.5 ಅಡಿ ಉದ್ದ, 1 ಪೀಸು ಪ್ಲಸ್ 1 ಪೀಸು, 2 ಪೀಸು. ಸೊ 3.5 ಅಡಿ ಹೈಟ್ ಉದ್ದದ, 5 ಇಂಚು ಅಗಲದ, 3 ಇಂಚು ದಪ್ಪದ 2 ಪೀಸುಗಳು. ಒಟ್ಟು ಇದಕ್ಕೆ 4 ಪೀಸು ಮರ ಹೋಗುತ್ತೆ ಸ್ನೇಹಿತರೆ. 7 ಅಡಿ ಉದ್ದದ 2, 1 + 1 2, 1 2 3 4 ಪೀಸ್ಗಳು ಮರ ಹೋಗುತ್ತೆ. 7 ಅಡಿ ಉದ್ದದ 2 ಪೀಸು, 3.5 ಉದ್ದದ 2 ಪೀಸು. ಸರಿನಾ ಸ್ನೇಹಿತರೆ? ಬನ್ನಿ ಸ್ನೇಹಿತರೆ, ನಿಮ್ಗೆ ಯುಟಿಲಿಟಿ ಮತ್ತೆ ಪೂಜಾ ಡೋರಿನ ಚೌಕಟ್ಟಿಗೆ ಎಷ್ಟು ಮರ ಬೇಕು ಅಂತ ತಿಳಿಸಿದ್ದಾಗಿದೆ. ನೆಕ್ಸ್ಟ್ ನಾವೀಗ ಮುಂಬಾಗಿಲಿಗೆ ಬಂದ್ಬಿಡೋಣ ಸ್ನೇಹಿತರೆ. ಮೇನ್ ಡೋರಿಗೆ ಬಂದ್ಬಿಡೋಣ ಸ್ನೇಹಿತರೆ. ಮೇನ್ ಡೋರ್ ಫ್ರೇಮ್ ನಾವ್ ಇದ್ರಲ್ಲಿ 6-4 ಸೈಜ್ ನ ಬಳಸ್ತಾ ಇದೀವಿ ಸ್ನೇಹಿತರೆ. 6-4 ಸೈಜ್ ಅನ್ನ ಬಳಸಿ ಮೇನ್ ಡೋರ್ ನ ಅಳತೆ ತಗೊಳ್ಳೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಚೌಕಟ್ಟು ನಿಂಟ್ಲು ಪ್ರಕಾರ ಹೇಳ್ತಾ ಇದೀರಿ. ನಿಂಟ್ಲು ನೀವು ಒಂದ್ ವೇಳೆ 7 ಅಡಿ ಹಾಕಿದ್ರೆ 7 ಅಡಿ ಪೀಸ್ ತಗೊಬೇಕಾಗತ್ತೆ. ಒಂದ್ ವೇಳೆ ನೀವು 8 ಅಡಿ ನಿಂಟ್ಲು ಹಾಕಿದ್ರೆ ಹೈಟು, ಕೆಲವರು 8 ಅಡಿ ನಿಂಟ್ಲು ಹಾಕಿರ್ತಾರೆ, ಕೆಲವರು 7 ಅಡಿ ಹಾಕಿರ್ತಾರೆ. ನಾನೀಗ ಎಲ್ಲವೂ ಕೂಡ 7 ಅಡಿ ಲೆಕ್ಕಕ್ಕೆ ಹೇಳ್ಕೊಡ್ತಾ ಇದೀನಿ. ಒಂದ್ ವೇಳೆ ನಿಮ್ಮ ಮನೇಲಿ ಚೌಕಟ್ಟು ನಿಮ್ಮ ಮನೇಲಿ 8 ಅಡಿ ನಿಂಟ್ಲು ಹಾಕಿದ್ರೆ ಸೊ ನೀವು 8 ಅಡಿಗೆ ಇದನ್ನ ಹೈಟ್ ಮಾಡ್ಕೊಳ್ಳಿ. ನಾನೀಗ ಸದ್ಯಕ್ಕೆ 7 ಅಡಿ ನಾವು ಸರ್ವೇ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು 7 ಅಡಿ ಆಗಿದ್ರಿಂದ 7 ಅಡಿಗೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಮಗೆ 7 ಅಡಿ ಉದ್ದದ 6-4 ಸೈಜು 2 ಪೀಸು ಬೇಕು ಸ್ನೇಹಿತರೆ. ನೋಡಿ, ಒಂದು ರೈಟ್ ಸೈಡ್ಗೆ, ಒಂದು ಲೆಫ್ಟ್ ಸೈಡ್ಗೆ. ಇದು ರೈಟ್ ಸೈಡ್ ಅಂತ ಅನ್ಕೊಳ್ಳೋಣ, ಇದು ಲೆಫ್ಟ್ ಸೈಡ್ ಅನ್ಕೊಳ್ಳೋಣ. ಇದು ಹೇಗೆ 7 ಅಡಿ ಅಂತೂ ಇದು ಕನ್ಫರ್ಮ್ ಸ್ನೇಹಿತರೆ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ, 6-4 ಸೈಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ದಪ್ಪ ಸೈಜ್ ಇರೋದ್ರಿಂದ ಮುಂಡು ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ. ಹಾಗಾಗಿ 6 ಇಂಚು ನಾವು ಮುಂಡಿಗೆ ಬಿಡ್ಬೇಕಾಗತ್ತೆ ಸ್ನೇಹಿತರೆ. ಈಗ ಸಾಮಾನ್ಯವಾಗಿ ಎಲ್ಲರೂ ಮೇನ್ ಡೋರ್ ಅಂತಂದಾಗ ಏನಾಗಿರುತ್ತೆ, 7 ಅಡಿ ಎತ್ತರ ಬಿಟ್ಟಿರ್ತಾರೆ ಜಾಗ.
ಅಂದ್ರೆ ನಿಂಟ್ಲು ಎಷ್ಟು ಹಾಕಿರ್ತಾರೆ ಅಷ್ಟು, 7 ಅಡಿ ಹಾಕಿದ್ರೆ 7, 8 ಹಾಕಿದ್ರೆ 8. ಆಮೇಲೆ ಅಗಲ ಏನ್ ಬಿಟ್ಟಿರ್ತಾರೆ ಅಂದ್ರೆ ಮೇನ್ ಡೋರ್ ಸಹಜವಾಗಿ 3.5 ಅಡಿ ಬಿಟ್ಟಿರ್ತಾರೆ ಸ್ನೇಹಿತರೆ. ಅಂದ್ರೆ 3.5 ಫೀಟ್ ಗೋಡೆಯಿಂದ ಗೋಡೆಗೆ ಬಿಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ? ಸೊ 3.5 ಅಡಿ ಅಗಲ ನೀವು ಈಗಾಗಲೇ ಗೋಡೆ ಬಿಟ್ಟಿರ್ತೀರಾ. ಒಂದ್ ವೇಳೆ ನಿಮ್ಮಲ್ಲಿ 4 ಅಡಿ ಬಿಟ್ಟಿದ್ರೆ 4 ಅಡಿ ತಗೊಳ್ಳಿ. ಅದು ಒಂದ್ ವೇಳೆ ನಿಮ್ಗೆ 3 ಅಡಿನೇ ಮೇನ್ ಡೋರ್ಗೂ ಬಿಟ್ಟಿದ್ರೆ 3 ಅಡಿ ತಗೊಳ್ಳೋದು. ಇದನ್ನ ಕ್ಯಾಲ್ಕುಲೇಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ನಾನು ನಿಮ್ಗೆ ಒಟ್ಟು ಎಕ್ಸ್ಟ್ರಾ ತಗೊಳ್ಬೇಕಾಗಿರ್ತಕ್ಕಂಥ ಅರ್ಧ ಅಡಿ ಪ್ಲಸ್ ಅರ್ಧ ಅಡಿ ತೋರಿಸಿದೀನಿ. ರೈಟ್ಗೆ ಲೆಫ್ಟ್ಗೆ ಅರ್ಧ ಅಡಿ ಎಕ್ಸ್ಟ್ರಾ ಕಿವಿಗೆ ತಗೊಳ್ಳೇಬೇಕು. ಇದು ಫಿಕ್ಸ್ ಇರುತ್ತೆ ಸ್ನೇಹಿತರೆ. ಇನ್ನ ನಿಮ್ಮ ಗೋಡೆ ನೋಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಗೋಡೆ ಮೇನ್ ಡೋರ್ ಇಂದು ವಾಲ್ ಟು ವಾಲ್, ಗೋಡೆಯಿಂದ ಗೋಡೆಗೆ ಅಗಲ ಎಷ್ಟು ಬಿಟ್ಟಿರ್ತಾರೆ ಅದ್ ನೋಡ್ಕೊಳ್ಳಿ. ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಒಂದ್ ವೇಳೆ 3 ಅಡಿ ಬಿಟ್ಟಿದ್ರೆ 3 ಅಡಿ ಬರೀರಿ, 3.5 ಬಿಟ್ಟಿದ್ರೆ 3.5 ಬರೀರಿ, 4 ಅಡಿ ಬಿಟ್ಟಿದ್ರೆ 4 ಅಡಿ ಬರೀರಿ. ಈಗ ನಾನು ನ್ಯಾಚುರಲ್ ಆಗಿ ಏನಿದೆ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಕಡೆ ಮೇನ್ ಏನ್ ತಗೊಳ್ತಾರೆ ಆ ಪ್ರಕಾರ ಇದು ಮಾರ್ಕೆಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಮೇನ್ ಡೋರಿನ ಸೈಜ್ ಸ್ನೇಹಿತರೆ. ಈ ಪ್ರಕಾರ ನಾನು ನಿಮಗೆ ಮೆಜರ್ಮೆಂಟ್ ತಗೊಳ್ತಾ ಇದೀನಿ. ನೋಡಿ ಸ್ನೇಹಿತರೆ, ನೋಡಿ 7 ಅಡಿ ಉದ್ದ, 7 ಅಡಿ ಉದ್ದದ, 6 ಇಂಚು ಅಗಲ, 6 ಇಂಚು ಅಗಲದ, 4 ಇಂಚು ದಪ್ಪ, 4 ಇಂಚು ದಪ್ಪದ, ಒಟ್ಟು ಒಂದು ಲೆಫ್ಟಿಗೆ ಒಂದು ರೈಟಿಗೆ ಒಂದು 2 ಪೀಸ್ ಬೇಕು ಸ್ನೇಹಿತರೆ. 2 ಪೀಸ್ ಬರ್ದಿದ್ದೀನಿ ನೋಡಿ ಸ್ನೇಹಿತರೆ. ಓಕೆನಾ? ಈಗ ನಾನಿಲ್ಲಿ ಡ್ರಾಯಿಂಗ್ ಅಲ್ಲಿ ಬರ್ದಿರೋ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 3.5 ಅಡಿ ಗೋಡೆಯಿಂದ ಗೋಡೆಗೆ ಈಗ ಬಿಟ್ಕೊಂಡಿದೀವಿ ಅಂತ ಅನ್ಕೊಳ್ಳಿ ಸ್ನೇಹಿತರೆ ಜಾಗ. ಈ ಬಿಟ್ಟಿರ್ತಕ್ಕಂಥ ಜಾಗದಲ್ಲಿ 3.5 ಅಡಿ ಪೀಸ್, 3.5 ಅಡಿ ಅಂತೂ ಬೇಕೇ ಬೇಕು. ಪ್ಲಸ್ 6 ಇಂಚ್ ರೈಟಿಗೆ ಮತ್ತೆ 6 ಇಂಚ್ ಲೆಫ್ಟಿಗೆ, ರೈಟಿಗೆ 6 ಇಂಚ್ ಮುಂಡು, ಲೆಫ್ಟಿಗೆ 6 ಇಂಚ್ ಮುಂಡು, ಎರಡು ಸೇರಿ 6, 6, 12 ಇಂಚ್ ಆಯ್ತು. 12 ಇಂಚ್ ಅಂದ್ರೆ ಸ್ನೇಹಿತರೆ 1 ಅಡಿ, 1 ಅಡಿ ಎಕ್ಸ್ಟ್ರಾ ಸೇರ್ಸ್ಕೊಬೇಕು ಸ್ನೇಹಿತರೆ. ಗೋಡೆಯಿಂದ ಗೋಡೆಗೆ ಎಷ್ಟು ಜಾಗ ಬಿಟ್ಟಿದ್ರೆ ನೋಡ್ಕೊಳ್ಳಿ. ನೀವು 3 ಅಡಿ ಬಿಟ್ಟಿದ್ರೆ 1 ಅಡಿ ಎಕ್ಸ್ಟ್ರಾ ಸೇರ್ಸ್ಕೊಳ್ಳಿ, 3.5 ಬಿಟ್ಟಿದ್ರೆ 1 ಅಡಿ ಎಕ್ಸ್ಟ್ರಾ ಸೇರ್ಸ್ಕೊಳ್ಳಿ, 4 ಅಡಿ ಬಿಟ್ಟಿದ್ರು 1 ಅಡಿ ಎಕ್ಸ್ಟ್ರಾ ಸೇರ್ಸ್ಕೊಳ್ಳಿ. ನಾವೀಗ 3.5 ಅಡಿ ಗೋಡೆಯಿಂದ ಗೋಡೆಗೆ ಜಾಗ ಬಿಟ್ಟಿದೀವಿ ಸ್ನೇಹಿತರೆ. ಸೊ 3.5 ಅಡಿ ಬದಲಿಗೆ 1 ಅಡಿ ಸೇರಿಸಿ ನಾವು 4 ಅಡಿ ಮಾಡ್ತಾ ಇದೀವಿ ಸ್ನೇಹಿತರೆ. 4.5 ಉದ್ದದ, 6 ಇಂಚು ಅಗಲದ, 4 ಇಂಚು ದಪ್ಪದ 2 ಪೀಸ್ಗಳು ಸ್ನೇಹಿತರೆ, ಟಾಪ್ ಅಂಡ್ ಬಾಟಮ್. 4.5 ಅಡಿ ಉದ್ದದ 6-4 ಸೈಜ್ ನ 2 ಪೀಸ್ಗಳು ಈ ಒಂದು ಚೌಕಟ್ಟಿಗೆ ಮರ ಬೇಕು ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಸ್ವಲ್ಪ ಇದರಲ್ಲಿ ಫ್ಯಾನ್ಸಿ ಐಟಮಿಗೆ ನಾವು ಬಂದ್ಬಿಡೋಣಂತೆ. ಫ್ಯಾನ್ಸಿ ಐಟಮ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ 40-30 ಇರ್ತಕ್ಕಂತ ಒಂದು ಸೈಟ್ ನ ಮನೆ, 50x30, ಸ್ವಲ್ಪ ಡೂಪ್ಲೆಕ್ಸ್ ಮನೆ, ಈ ರೀತಿ ಸ್ವಲ್ಪ ದೊಡ್ಡದು. ಈಗ 20-30 ಈ ಸಾಮಾನ್ಯವಾಗಿ 6-4 ಮೇನ್ ಡೋರಿಗೆ ಬಳಸ್ತಾರೆ. ಕೆಲವರು 8-4 ಕೂಡ ಬಳಸ್ತಾರೆ. ಬಟ್ ಒಂದು ವೇಳೆ 40-30 ಸೈಟ್ ಅಲ್ಲಿ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರ ಅಂದ್ರೆ ಸ್ವಲ್ಪ ಆ ಮನೆಗೆ ತಕ್ಕಂಗೆ ನೀವು ಸೈಜ್ ಅನ್ನ ಚೌಕಟ್ಟಿಗೆ ಬಾಗಿಲು ಚೌಕಟ್ಟು ಹಾಕಿದ್ರೆ ಆದಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ನಾನು ಸಿಕ್ಕಾಪಟ್ಟೆ ದೊಡ್ಡದು ಹಾಕಿ ಅಂತಾನು ಹೇಳ್ತಾ ಇಲ್ಲ, ಸಾಧ್ಯವಾದ್ರೆ ನೀವು ದೊಡ್ಡದು ಹಾಕಿ ಚೆನ್ನಾಗಿ ಕಾಣುತ್ತೆ, ವಾಲ್ ಟು ವಾಲ್ ಹಾಕೋದು ಚೆನ್ನಾಗಿ ಕಾಣುತ್ತೆ. ಬಟ್ ಅವರೇಜ್ ಆಗಿ ನೋಡಿದಾಗ ಸರಳವಾಗಿ ಮತ್ತೆ ಚೆನ್ನಾಗಿ ಕಾಣಬೇಕು, ಮತ್ತೆ ಅಟ್ರಾಕ್ಟಿವ್ ಆಗಿರ್ಬೇಕು. ಆ ತರ ಅಂತಂದಾಗ ಒಂದು 8x4 ಅಂದ್ರೆ 8-4 ಸೈಜ್ ಅನ್ನ ಹಾಕಿ ನೀವು ಚೌಕಟ್ಟು ಮಾಡಿದ್ದೆ ಆದಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಇದ್ರ ಬಗ್ಗೆನೂ ಸಂಪೂರ್ಣವಾಗಿ ಎಷ್ಟು ಮರ ಬೇಕು ಅನ್ನೋದನ್ನ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಸೊ ಈಗಾಗ್ಲೇ ನಾನು ತೋರಿಸಿದಂಗೆ ಎತ್ತರದಲ್ಲಿ ಯಾವತ್ತೂ ವ್ಯತ್ಯಾಸ ಇರಲ್ಲ ಸ್ನೇಹಿತರೆ. 7 ಅಡಿ ಹೈಟೇ ತಗೊಳ್ತಾ ಇದ್ದೀನಿ ನಾನು, ಯಾಕಂದ್ರೆ ನಾವು 7 ಅಡಿ ನಿಂತರೆ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ. ಸೊ ರೈಟ್ ಸೈಡ್ಗೆ 7 ಅಡಿ ಹೈಟ್ ಇಂದ 1 ಪೀಸ್, ಲೆಫ್ಟ್ ಸೈಡ್ಗೆ 7 ಅಡಿ ಹೈಟ್ ಇಂದ 1 ಪೀಸ್ ಆಯ್ತು ಸ್ನೇಹಿತರೆ. ಹಾಗೆ ಗೋಡೆಯಿಂದ ಗೋಡೆಗೆ ಎಷ್ಟು ಜಾಗ ಬಿಟ್ಟಿದ್ದಾರೆ ಅಂತ ಮತ್ತೊಂದ್ಸಲ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಒಂದ್ ವೇಳೆ 3 ಅಡಿ ಬಿಟ್ಟಿದ್ರೆ 3 ಅಡಿ, 4 ಅಡಿ ಬಿಟ್ಟಿದ್ರೆ 4 ಅಡಿ, 4.5 ಅಡಿ ಬಿಟ್ಟಿದ್ರೆ 4 ಅಡಿ. ಸೊ ನಾನೀಗ ಏನ್ ಮಾಡ್ತಾ ಇದ್ದೀನಿ, ಇದನ್ನ 3.5ನೇ ತಗೊಳ್ತಾ ಇದ್ದೀನಿ ಸ್ನೇಹಿತರೆ. 3.5ನೇ ತಗೊಳ್ತಾ ಇದೀನಿ. ಯಾಕಂತಂದ್ರೆ ಇದು ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಸೈಜ್ ಇರ್ತಕ್ಕಂಥದ್ದು. ಗೋಡೆಯಿಂದ ಗೋಡೆಗೆ 3.5 ಅಗಲ ಖಾಲಿ ಬಿಟ್ಟಿದ್ದಾರೆ. ಈಗ ಅದಕ್ಕೆ ಮುಂಡುಗಳು ಕಿವಿ ಸೇರಿಸಬೇಕಲ್ವಾ ಸ್ನೇಹಿತರೆ. ಒಂದು ಸೈಡಿಗೆ 6 ಇಂಚು, ಮತ್ತೊಂದು ಸೈಡಿಗೆ 6 ಇಂಚು. ಸೇಮ್ ಆಸ್ ಇಟ್ ಈಸ್ 6-4 ಏನ್ ತೋರಿಸಿದೆ ಅಷ್ಟೇ ಇಲ್ಲೂ ಕೂಡ ಎಕ್ಸ್ಟ್ರಾ ಮರ ಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಏನ್ ಬೇಡ ಸ್ನೇಹಿತರೆ. ಇನ್ನು ಬೇಕಾದ್ರೆ ಕಡಿಮೆ ಮಾಡ್ಕೊಬಹುದು, 6 ಇಂಚ್ ಇರೋದನ್ನ 5 ಇಂಚ್ ಮಾಡ್ಕೊಬಹುದು, ಅಥವಾ 4 ಇಂಚ್ ಮಾಡ್ಕೊಬಹುದು. ನಾನು 6 ಇಂಚ್ ಯಾಕೆ ಬರ್ದೀನಿ ಅಂದ್ರೆ ಸಾಮೇಲಿಗೆ ಹೋದಾಗ ನಿಮ್ಗೆ ಒಂದು 4 ಅಡಿ ಅಗಲ ಕೇಳ್ಬೇಕು, 4 ಅಡಿ ಉದ್ದ, ಅಥವಾ 4.5 ಉದ್ದ ಕೇಳ್ಬೇಕು, ಅಥವಾ 5 ಅಡಿ ಉದ್ದ ಕೇಳ್ಬೇಕು. ನೀವು ಒಂದ್ 2 ಇಂಚ್ ಕಡಿಮೆ ಕೇಳಿದ್ರಿ ಅಂತಂದ್ರೆ ನಿಮಗೆ 4.5ಗೆ ಬಿಲ್ ಆಗೋದ್ರಿಂದ ನೀವು 4.5ಗೆ ಹಣ ಪೇಮೆಂಟ್ ಮಾಡೋದ್ರಿಂದ 4.5ನೇ ತಗೊಳ್ಳಿ. ಬಂದ ಮೇಲೆ ಬೇಕು ಅಂದ್ರೆ 1 ಇಂಚ್ 2 ಇಂಚ್ ಕಡಿಮೆ ನೀವು ಮಾಡ್ಕೊಬಹುದು. ಜಾಸ್ತಿ ಇದ್ರೆ ಸ್ನೇಹಿತರೆ ಕಡಿಮೆ ಮಾಡ್ಕೊಬಹುದು. ಬಟ್ ಕಡಿಮೆ ಇದ್ರೆ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ 1 ಇಂಚು ಅರ್ಧ ಇಂಚಲ್ಲಿ ನಾನು ಯೋಚನೆ ಮಾಡ್ತಾ ಇಲ್ಲ. ಅಕ್ಯುರೇಟ್ ಆಗಿ ತಗೊಂಬಂದ್ರೆ ಸ್ವತಃ ನೋಡಿ, ಯಾರ ಸಹಾಯ ಇಲ್ಲದೆ ನೀವೇ ಮರನ ಮೆಜರ್ಮೆಂಟ್ ಮಾಡ್ಕೊಂಡು ನೀವೇ ಮರ ತರಬೇಕಂದಾಗ 1 ಇಂಚ್ ಎಕ್ಸ್ಟ್ರಾ ಉದ್ದದಲ್ಲಿ ತಗೊಂಡ್ರೆ ಜಾಸ್ತಿ ಏನು ನಿಮ್ಗೆ ವ್ಯತ್ಯಾಸ ಆಗಲ್ಲ ಸ್ನೇಹಿತರೆ.
ನೀವು ಅಕಸ್ಮಾತ್ ಅದು ಅಕ್ಯುರೇಟ್ ಆಗಿ 2 ಇಂಚ್ ಕಡಿಮೆನೆ ಬರ್ದ್ರಿ ಅಂತ ಇಟ್ಕೊಡಿ, ಬಟ್ ನಿಮಗೆ ಸಾಮಿಲಲ್ಲಿ ಹೋದಾಗ ಆ 2 ಇಂಚ್ ಸೇರಿಸಿ ಅಳತೆ ತಗೊಳ್ಳೋದು. ಕಾರಣ ಏನಪ್ಪಾ ಅಂತಂದ್ರೆ ಎಲ್ಲರೂ ಫುಲ್ ಫಿಟ್ ಮೆಜರ್ಮೆಂಟ್ ತಗೊಳ್ತಾರೆ, 4 ತಗೊಳ್ತಾರೆ, 4.25 ತಗೊಳ್ತಾರೆ, 5 ತಗೊಳ್ತಾರೆ. 4 ಕಾಲ್ ಕೊಡಿ ಅಂತಂದ್ರೆ ಯಾರು ಕೊಡಲ್ಲ. ಸೊ ಹಾಗಾಗಿ ನೀವು ತಗೊಳ್ಳೋದು ದುಡ್ಡು ಕೊಡೋದೇ ನಿಜ ಆದ್ಮೇಲೆ ಎಕ್ಸಾಕ್ಟ್ ಆಗಿ ಮರ ತಗೊಳ್ಳಿ. 1 ಇಂಚು ಜಾಸ್ತಿ ಕೊಡಿ ಒಳಗೋದ್ರೆ ಏನು ತಪ್ಪಿಲ್ಲ, ಬಿಗಿಯಾಗಿ ಕೂರುತ್ತೆ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ 3.5 ಅಡಿ ನಾವೀಗ ಏನ್ ಗೋಡೆಯಿಂದ ಗೋಡೆಗೆ ಜಾಗ ಬಿಟ್ಟಿದ್ವಿ, 3.5 ಅಡಿ ಬಿಟ್ಟಿರೋದಂತೂ ಕನ್ಫರ್ಮ್ ಇದೆ. ಆಮೇಲೆ 6 ಇಂಚು ನಾವು ಕಿವಿ ಮಂಡು 2 ಸೈಡ್ ಬಿಡ್ತಾ ಇದೀವಿ ನೋಡಿ. ರೈಟ್ ಸೈಡ್ಗೆ ಒಂದು 6 ಇಂಚ್ ಬಿಟ್ಟಿದೀವಿ, ಲೆಫ್ಟ್ ಸೈಡ್ಗೆ ಒಂದು 6 ಇಂಚ್ ಬಿಟ್ಟಿದೀವಿ. ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು. 3.5 ಪ್ಲಸ್ 6 ಇಂಚು ಪ್ಲಸ್ 6 ಇಂಚು ಅಂದ್ರೆ 6 + 6 12 ಇಂಚ್ ಆಯ್ತು. ಅಂದ್ರೆ 1 ಫೀಟ್ ಆಯ್ತು. 1 ಫೀಟ್ ಆಡ್ ಮಾಡ್ಕೊಳ್ಳಿ 3.5 ಅಡಿಗೆ. ಸೊ 4.5 ಅಡಿ ಪೀಸ್ ನಿಮ್ಗೆ 2 ಪೀಸ್ ಬೇಕಾಗುತ್ತೆ ಸ್ನೇಹಿತರೆ. ಈಗ ನೋಡಿ ಬರೆಯೋಣ. ಈಗೆಲ್ಲ ರೆಡಿ ಆಗಿದೆ ಡ್ರಾಯಿಂಗು. ಈಗ ಬರೆಯೋಣ ಸ್ನೇಹಿತರೆ. ಮೆಜರ್ಮೆಂಟ್ ತೆಗಿತಾ ಇದೀನಿ ನೋಡಿ. 7 ಅಡಿ ಉದ್ದ ಕರೆಕ್ಟ್ 7 ಅಡಿ ಆಯ್ತಲ್ವಾ. ಏನ್ ಸೈಜ್ ಹಾಕ್ತಿದ್ವಿ ಉದ್ದ ಅಂದ್ಮೇಲೆ ನೆಕ್ಸ್ಟ್ ಸೈಜ್ ಏನಂತ ಕೇಳ್ತಾರೆ ಸಾಮಿಲಲ್ಲಿ. ಸೊ ಸೈಜ್ 8 ಇಂಚ್ ಅಗಲದ. ನೆಕ್ಸ್ಟ್ ಅಗಲ 8 ಇಂಚ್ ಆಯ್ತು. ನೆಕ್ಸ್ಟ್ ಏನು ದಪ್ಪ ಸ್ನೇಹಿತರೆ 4 ಇಂಚು ದಪ್ಪದ. ಹಾಗಾದ್ರೆ 7 ಅಡಿ ಉದ್ದ 8 ಇಂಚು ಅಗಲ 4 ಇಂಚು ದಪ್ಪದ ಎಷ್ಟು ಪೀಸಸ್ ಸ್ನೇಹಿತರೆ? ರೈಟಿಗೆ 1 ಲೆಫ್ಟಿಗೆ 1 ಅಂದ್ರೆ 1 + 1 2 ಪೀಸುಗಳು ನಮಗೆ ಬೇಕಾಗಿದೆ. ಅರ್ಥ ಆಗ್ತಿದಿಲ್ಲ ಸ್ನೇಹಿತರೆ ನನಗೆ ಏನ್ ಹೇಳ್ತಿದ್ದೀನಿ ಅಂತ? ಬನ್ನಿ ನೆಕ್ಸ್ಟ್ ಟಾಪ್ ಮತ್ತೆ ಬಾಟಮ್ ತಗೊಳ್ಳೋಣ. ನೋಡಿ 3.5 ಅಡಿಗೆ ಅರ್ಧ ಅಡಿ ಆಡ್ ಮಾಡಿದ್ರೆ 4.5 ಅಡಿ ಆಯ್ತು ಸ್ನೇಹಿತರೆ. 4.5 ಅಡಿ ಉದ್ದದ ಸೇಮ್ ಟು ಸೇಮ್ 8 ಇಂಚ್ ಅಗಲದ 4 ಇಂಚು ದಪ್ಪದ ಟಾಪಿಗೆ 1 ಪೀಸು ಮತ್ತು ಬಾಟಮಿಗೆ 1 ಪೀಸು. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಸೊ 3 ಮತ್ತೆ 4 ಅಂದ್ರೆ ಒಟ್ಟು ಟಾಪ್ ಅಂಡ್ ಬಾಟಮ್ 2 ಪೀಸು ಬೇಕಾಗಿದೆ ಸ್ನೇಹಿತರೆ. ಸರಿ ಅಲ್ವಾ ಸ್ನೇಹಿತರೆ? 7 ಅಡಿದು 2 ಪೀಸು, 4.5 ಅಡಿದು 2 ಪೀಸು, ಟೋಟಲ್ ಒಟ್ಟು ನಮಗೆ 4 ಪೀಸ್ ಬೇಕು. 1 2 3 ಮತ್ತೆ 4 ಪೀಸು. ಈ ರೀತಿ 4 ಪೀಸ್ ಬಳಸಿ ನಾವು ಒಂದು 8x4 ಚೌಕಟ್ಟನ್ನ ತಯಾರು ಮಾಡ್ಕೊಬಹುದು ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನಾವು 4ನೇ ಒಂದು ಚೌಕಟ್ಟಿಗೆ ಬರೋಣ ಸ್ನೇಹಿತರೆ. ಮೇನ್ ಡೋರ್ ಅಲ್ಲಿ ಇದೊಂದು ವಿಶೇಷವಾಗಿ ಬಳಸ್ತಕ್ಕಂತ ಒಂದು ಸೈಜ್ ಸ್ನೇಹಿತರೆ. ಅಂದ್ರೆ ತುಂಬಾ ಫ್ಯಾನ್ಸಿಯಾಗಿ ತುಂಬಾ ಒಳ್ಳೆಯವರು ಅವರಲ್ಲಿ ಶಕ್ತಿ ಅನುಸಾರವಾಗಿ 12/4 ಅಂದ್ರೆ 12x4 ಹಾಕಿ ಯಾವ ರೀತಿ ಫುಲ್ ಅಟ್ಯಾಚ್ ಅಂತಂದ್ರೆ ಟಾಪ್ ಇಂದ ಬಾಟಮ್ ವರ್ಗೂ ಕೂಡ ಕಿಟಕಿ ಬಂದು ಅದಕ್ಕೆ ಅರ್ಧ ಒಂದು ಅಡ್ಡ ಪೀಸ್ ಬರುತ್ತೆ. ಟೋಟಲ್ ಅಟ್ಯಾಚ್ ಆಗಿರುತ್ತೆ. ಇದು ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗೂ ತೋರಿಸಿನಿ ಮತ್ತೆ ಡ್ರಾಯಿಂಗ್ ಅಲ್ಲಿ ತೋರಿಸಿನಿ. ಇದನ್ನ ನೀವು ಸಾಧ್ಯವಾದಷ್ಟು 30-40 ಮೇಲ್ಪಟ್ಟವರು ಸಾಧ್ಯವಾದಷ್ಟು ಆಗ್ತಾರೆ. ಯಾಕಂದ್ರೆ 30-40ನೇ 1200 ಸ್ಕ್ವೇರ್ ಫೀಟ್ ಮನೆ ಸ್ನೇಹಿತರೆ. ಸ್ವಲ್ಪ ದೊಡ್ಡದಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ, ತುಂಬಾ ಲುಕ್ ಆಗಿರುತ್ತೆ. ಇದನ್ನ ವಿಲ್ಲಾ ಪ್ರಾಜೆಕ್ಟ್ ಗಳಿಗೆ ಜಾಸ್ತಿ ಬಳಸ್ತಾರೆ. ವಿಲ್ಲಾ ಅಂತಂದ್ರೆ ಟೋಟಲ್ ಆಗಿ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು, ಡುಪ್ಲೆಕ್ಸ್ ಮನೆ ಇರ್ತಕ್ಕಂಥದ್ದು. ಇದನ್ನ ನೀವು 12x4 ಮಾಡ್ಬೇಕಂತ ಇಲ್ಲ, 8x4 ಕೂಡ ಮಾಡ್ಬೋದು, 9x4 ಮಾಡ್ಬೋದು, 10x4 ಮಾಡ್ಬೋದು, 11x4 ಸೈಜಲ್ಲೂ ಮಾಡ್ಬೋದು, 12x4 ಸೈಜಲ್ಲೂ ಮಾಡ್ಬೋದು. ಮ್ಯಾಕ್ಸಿಮಮ್ 12x4 ಸೈಜಲ್ಲಿ ನಮ್ಮ ಕರ್ನಾಟಕದೊಳಗಡೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾನು ನೋಡಿದೀನಿ. ಆಮೇಲೆ ನಾವು ಮಾಡಿಸಿದೀವಿ, ಕೊಟ್ಟಿದ್ವಿ. ಹಾಗಾಗಿ 12/4 ಲಾಸ್ಟ್ ಆಗಿರೋದ್ರಿಂದ 12x4 ಸೈಜ್ ಅನ್ನೇ ನಾನು ತಗೊಳ್ತಾ ಇದ್ದೀನಿ. ಉದಾಹರಣೆಗಾಗಿ ಸಾಧ್ಯವಾದ್ರೆ ನೀವು 12x4 ತನಕ ಮಾಡಿಸ್ಬೋದು. ಒಂದು ವೇಳೆ ಬಡ್ಜೆಟ್ ಅಲ್ಲಿ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಈ ತರ ಫುಲ್ ಅಟ್ಯಾಚ್ ಮಾಡ್ಬೇಕು ಅನ್ನೋ ಆಸೆ ಆಕಾಂಕ್ಷೆ ತಮ್ಮಲ್ಲೂ ಇದ್ರು ಕೂಡ ಏನು ಯೋಚನೆ ಮಾಡ್ಬೇಡಿ ಸ್ನೇಹಿತರೆ. 6x4 ಸೈಜ್ ಬಳಸಿ ಕೂಡ ಈ ತರ ಅಟ್ಯಾಚ್ ನ ವಾಸ್ಕಲ್ ಚೌಕಟ್ಟನ್ನ ಮಾಡ್ಕೊಬಹುದು. 6x4 ಸೈಜಲ್ಲೂ ಈ ತರ ಫ್ರೇಮ್ ಮಾಡ್ಬೋದು, ಏನು ಅಭ್ಯಂತರ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾನೀಗ ಎಂಡ್ ಸ್ಟಾರ್ಟಿಂಗು ತೋರಿಸಿದೀನಿ ಸೈಜು, ಎಂಡ್ ಸೈಜ್ ತೋರಿಸ್ತಾ ಇದೀನಿ. ಇದ್ರದ್ದು ಹೇಗೆ ಮೆಜರ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಈಗ ಎತ್ತರದಲ್ಲಿ ಇಲ್ಲೂ ಕೂಡ ಯಾವ ವ್ಯತ್ಯಾಸನೂ ಇಲ್ಲ. ಒಂದ್ ವೇಳೆ ನಾವೀಗ ಇದನ್ನ 8 ಅಡಿಗೆ ನಾವು ನೆಂಟ್ಲು ಹಾಕಿದೀವಿ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ. ಇದು ವಿಲ್ಲಾ ಪ್ರಾಜೆಕ್ಟ್ ಆಗಿರೋದ್ರಿಂದ ತುಂಬಾ ದೊಡ್ಡ ಫ್ರೇಮ್ ಆಗಿರೋದ್ರಿಂದ 8 ಅಡಿ ವಾಸ್ಕಲ್ ಫ್ರೇಮ್ ಮಾಡಿದಾರೆ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ. ಸೊ 8 ಅಡಿ ಎತ್ತರಕ್ಕೆ ನೀವು ನೆಂಟ್ಲು ಹಾಕೊಂಡಿದ್ರ, 8 ಅಡಿ ಎತ್ತರಕ್ಕೆ ನಾವು ಯಾವ ರೀತಿ ಮರ ತಗೊಬೇಕು? 8 ಅಡಿ ಎತ್ತರ ಮತ್ತು ಅಗಲ ನಮ್ಗೆ 5.5 ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ. ಅಪ್ರಾಕ್ಸಿಮೇಟ್ಲಿ 5.5 ಬಿಡ್ಬೋದು, 5 ಅಡಿನೂ ಬಿಡ್ಬೋದು. 12x4 ಸೈಜ್ ಹಾಕಿರೋದ್ರಿಂದ 5.5 ಏನಿದು ಜಾಗ ಏನ್ ಬಿಡ್ಬೋದು ಅಂತ ಹೇಳ್ತಿದೆ ಅಂತಂದ್ರೆ, ಗೋಡೆಯಿಂದ ಗೋಡೆಗೆ ನೋಡಿ. ಇದನ್ನ ಇಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗ 3 ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬಂದಿದ್ದೀನಿ, 3 ಚೌಕಟ್ಟಲು. ಆದ್ರೂ ಕೂಡ ನೀವೇನ್ ಕನ್ಫ್ಯೂಸ್ ಆಗ್ಬಿಡಿ, ಮತ್ತೊಂದ್ಸಲ ಹೇಳ್ಕೊಡ್ತೀನಿ. 5.5 ಏನ್ ಬಿಟ್ಟಿದೀವಿ ಅಂತಂದ್ರೆ
ಗೋಡೆಯಿಂದ ಗೋಡೆಗೆ ಬಿಟ್ಟಿರ್ತಕ್ಕಂಥ ಜಾಗ ನಾವು ತಗೊಳ್ಬೇಕು. ಯಾವುದು ನೋಡಿ, ಗೋಡೆಯಿಂದ ಗೋಡೆಗೆ ಈ ತುದಿಯಿಂದ ಈ ತುದಿವರೆಗೂ ಗೋಡೆಯಿಂದ ಗೋಡೆಗೆ ಬಿಟ್ಟಿರ್ತಕ್ಕಂಥ ಜಾಗ 5 ಅಡಿ ಸ್ನೇಹಿತರೆ. ನೋಡಿ ಇಲ್ಲೂ ಕೆಳಗಡೆ ತೋರಿಸ್ತೀನಿ, ಇದು ಗೋಡೆಯಿಂದ ಗೋಡೆಗೆ ಬಿಟ್ಟಿರ್ತಕ್ಕಂಥ ಜಾಗ. ಟೇಪ್ ತಗೊಂಡು 5.5 ಅಡಿ ನೀವು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವು 5 ಅಡಿ ಬಿಟ್ಟಿದ್ರೆ 5 ಅಡಿಗೆ ತಗೊಳ್ಳಿ, ಒಂದ್ ವೇಳೆ ನೀವೇನಾದ್ರೂ 6 ಅಡಿ ಬಿಟ್ಟಿದ್ರೆ 6 ಅಡಿ ತಗೊಳ್ಳಿ, ಏನು ಅಭ್ಯಂತರ ಇಲ್ಲ ಸ್ನೇಹಿತರೆ. ಸೊ ನಾನೀಗ ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಇರ್ತಕ್ಕಂಥದ್ದನ್ನ ಸೈಜ್ ತಗೊಳ್ತಾ ಇದೀನಿ, 5.5 ಅಡಿ ಅಗಲ ತಗೊಳ್ತಾ ಇದೀನಿ ಸ್ನೇಹಿತರೆ. ಆಸ್ ಇಟ್ ಈಸ್ ನಾವು ಇಲ್ಲಿ 6 ಇಂಚು ಮಂಡು ಕಿವಿಗೆ, ಇದೇನು ಕಿವಿಗೆ ಗೋಡೆ ಒಳಗಡೆ ಹೋಗ್ತಕ್ಕಂಥದ್ದಿದೆ, ಇದು 6 ಇಂಚ್ ಅಗಲ, ಇದಕ್ಕೂ ಕೂಡ ಅಷ್ಟೇ ತಗೊಳ್ತಾ ಇದೀನಿ, ಯಾವುದೇ ವ್ಯತ್ಯಾಸ ಇಲ್ಲ. ಈ 6 ಇಂಚ್ ಅಗಲ ಬೇಕಾದಷ್ಟು ಆಯ್ತು ಸ್ನೇಹಿತರೆ, 6 ಇಂಚ್ ಮೇಲೆ ಬೇಡ, ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ 5.5 ಅಡಿ ನಾವು ಗೋಡೆಯಿಂದ ಗೋಡೆ ಬಿಟ್ಟಿರ್ತಕ್ಕಂಥ ಜಾಗ ಮತ್ತು 6 ಇಂಚು ರೈಟ್ ಸೈಡ್ಗೆ ಮತ್ತು 6 ಇಂಚು ಲೆಫ್ಟ್ ಸೈಡ್ಗೆ, ರೈಟ್ಗೆ 6 ಇಂಚು ಲೆಫ್ಟ್ಗೆ 6 ಇಂಚು ಮುಂದೆ ಸೇರಿ 5.5 ಪ್ಲಸ್ 1 6.5 ಅಡಿ ಮರ ನಮ್ಗೆ ಅಗಲಕ್ಕೆ ಬೇಕು ಸ್ನೇಹಿತರೆ. ಹಾಗೆ ಕೆಳಗಡೆ ಕೂಡ ಸೇಮ್ ಹಾಗೆ 5.5 ಅಡಿ ಗೋಡೆಯಿಂದ ಗೋಡೆಗೆ ಬಿಟ್ಟಿರ್ತಕ್ಕಂಥ ಜಾಗ, ಅರ್ಧ ಅಡಿ ರೈಟ್ ಸೈಡ್ಗೆ ಮುಂಡು ಮತ್ತು ಲೆಫ್ಟ್ ಸೈಡ್ಗೆ ಅರ್ಧ ಅಡಿ ಮುಂಡು ಸೇರಿ 6.5 ಅಡಿ ನಮ್ಗೆ ಮರ ತಗೊಂಡ್ರೆ ಸಾಕು ಸ್ನೇಹಿತರೆ ಅಗಲದ್ದು. ಓಕೆನಾ, ಇದು ಅಗಲದ ವಿಚಾರ ಆಯ್ತು. ಇನ್ನ ಲೆಂತ್ ನಾವು ಏನ್ ಮಾಡ್ತಿದ್ವಿ ಅಂದ್ರೆ, ಈ ಚೌಕಟ್ಟಲ್ಲಿ ಇಲ್ಲಿವರೆಗೂ ನಾವು 7 ಅಡಿ ಲೆಂತ್ ನೇ ತೋರ್ಸ್ಕೊಂಡ್ ಬಂದಿದ್ದೀವಿ. ನಿಮಗೆ ಎಕ್ಸಾಂಪಲ್ಗೆ ಕನ್ಫ್ಯೂಸ್ ಆಗ್ಬಾರ್ದಂತ ಇನ್ನೂ ಒಂದು ವಿಚಾರ, 8 ಅಡಿನೂ ಕೂಡ ತೋರಿಸ್ತಾ ಇದೀರಿ. ಯಾಕಂದ್ರೆ ಬರೀ 7 ಅಡಿಗೆ ಹಾಕಿ ನೀವು ಮೆಜರ್ಮೆಂಟ್ ತೋರಿಸಿದ್ರೆ 7 ಅಡಿ ಜಾಗ ಬಿಟ್ಟಿದ್ದಕ್ಕೆ 8 ಅಡಿಗೂ ತೋರಿಸಿ ಅಂತಂದಾಗ ನೀವು ಮತ್ತೆ ಕನ್ಫ್ಯೂಸ್ ಆಗೋದ್ ಬೇಡ ಅಂತ ಒಂದು ಮಾತ್ರ ಉದಾಹರಣೆ ತಗೊಂಡು 8 ಅಡಿಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಚೌಕಟ್ಟನ್ನ ಬನ್ನಿ ನಾವು 8 ಅಡಿ ಎತ್ತರ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ 8 ಅಡಿ ಎತ್ತರ ಅಂತಂದ್ರೆ 8 ಅಡಿದು 1 ಪೀಸು, 8 ಅಡಿದು 2 ಪೀಸು, 8 ಅಡಿದು 3 ಪೀಸು, 1 2 3 ಪೀಸು 8 ಅಡಿದು ಬೇಕು ಸ್ನೇಹಿತರೆ. ಇದಕ್ಕೆ ಈ ಒಂದು ಚೌಕಟ್ಟಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಫುಲ್ ಅಟ್ಯಾಚ್ ಮಾಡಿದ್ರು ಕೂಡ ಸಹಜವಾಗಿ ಒಂದು ಸಣ್ಣದಾಗಿ ಇಲ್ಲೊಂದು ನಾವು 2 ಅಡಿ ಪೀಸ್ ಅಡ್ಡ ಪೀಸ್ ಹಾಕ್ತಿವಿ. ಯಾಕಂತಂದ್ರೆ ಈ ಒಂದು ಕೆಳಗಡೆ ಪೋರ್ಷನ್ ಏನಿದೆ, ನಾವು ಇಲ್ಲಿ ಒಂದು ಶಟರ್ಸ್ ಮಾಡಿ ಇಲ್ಲೊಂದು ಶಟರ್ಸ್ ಸಪರೇಟ್ ಮಾಡ್ತೀವಿ. ಶಟರ್ಸ್ ನಂಬರ್ 1 ಅಂಡ್ ಶಟರ್ಸ್ ನಂಬರ್ 2. ಶಟರ್ಸ್ ನಂಬರ್ 2 ನ ಸಹಜವಾಗಿ ಏನಪ್ಪಾ ಅಂತಂದ್ರೆ ಈ ಬಾಕ್ಸ್ ನ ಇದು ಶಟರ್ಸ್ ಮಾಡಿ ಗ್ಲಾಸ್ ಹಾಕಲ್ಲ ಸಹಜವಾಗಿ. ಇಲ್ಲಿ ನಾವು ಫಿಕ್ಸ್ ಹಲ್ಗೆನೆ ಹಾಕ್ತಿವಿ. ಯಾಕಂತಂದ್ರೆ ಒಳಗಡೆಯಿಂದ ಹೊರಗಡೆ ಆಗ್ತಕ್ಕಂಥ ಕಸ ಗುಡಿಸಿರ್ತಾರೆ ಹೆಣ್ಮಕ್ಳು, ಏನೇ ಆಗಿರ್ಬೋದು, ಈ ಒಂದು ಜಾಗ ಒಂದು ನೀಟಾಗಿ ಪ್ರೈವೇಸಿ ಆಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಸ್ಪೇಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಒಂದು ಅಡ್ಡ ಒಂದು ಪೀಸ್ ಹಾಕ್ಬಿಟ್ಟು 2 ಅಡಿ ಉದ್ದು ಈ ಫ್ರೇಮ್ ಅನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಫಿಕ್ಸ್ ಹಲ್ಗೆ ಹಾಕಿ ಒಂದು ಶಟರ್ಸ್ ಕ್ಲೋಸ್ ಮಾಡ್ತೀವಿ. ಅದನ್ನ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಸ್ನೇಹಿತರೆ. ಇದು ಮಾಡೋದ್ರಿಂದ ಸ್ವಲ್ಪ ಕಂಫರ್ಟಬಲ್ ಕೆಲಸ ಮಾಡೋರಾಗಿರ್ಲಿ, ಹೆಣ್ಮಕ್ಳೇ ಆಗಿರ್ಲಿ, ಯಾರೇ ಒಳಗಡೆ ಆರಾಮಾಗಿ ಕಸ ಗುಡ್ಸೋದಾಗ್ಲಿ, ನೆಲ ಒರೆಸೋದಾಗ್ಲಿ ಸ್ವಲ್ಪ ಕಂಫರ್ಟಬಲ್ ಮಾಡ್ಬೋದು. ಅದರ್ವೈಸ್ ಏನಾಗುತ್ತೆ, ಇಲ್ಲೂ ಗ್ಲಾಸ್ ಹಾಕಿದ್ರೆ ಅಂತ ಟ್ರಾನ್ಸ್ಪರೆಂಟ್ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ ಸ್ನೇಹಿತರೆ. ಆಮೇಲೆ ಇಲ್ಲಿಗೆ ನೀವು ಕರ್ಟನ್ ಆಗಿ ಮುಚ್ಚಕ್ಕೂ ಆಗಲ್ಲ ಸ್ನೇಹಿತರೆ, ಯಾಕಂದ್ರೆ ಇದು ಮೇನ್ ಡೋರ್ ಆಗಿರೋದ್ರಿಂದ ಇಲ್ಲಿ ಕರ್ಟನ್ ಕೂಡ ಹಾಕಕ್ಕಾಗಲ್ಲ. ಸೊ ಇದು ಒಂದು ನಾನು ಪ್ರಾಕ್ಟಿಕಲ್ ಅನುಭವದಿಂದ ನಿಮ್ಗೆ ಒಂದು ವಿಚಾರ ಹೇಳ್ತಾ ಇರೋದು. ಸೊ ನೋಡಿ, ನಿಮಗೆ ಅನುಕೂಲ ಆದ್ರೆ ನೀವು ಹಲ್ಗೆನೂ ಹಾಕೊಬಹುದು, ಅದರ್ವೈಸ್ ನೀವು ಗ್ಲಾಸ್ ಹಾಕೊಬಹುದು, ನಿಮ್ ಇಷ್ಟ. ಅದ್ರಲ್ಲಿ ನಮ್ದೇನು ವಿಚಾರ ಇರಲ್ಲ ಸ್ನೇಹಿತರೆ. ಈ ಗ್ಲಾಸ್ ಹಾಕದಾರೆ ಒಂದ್ ವೇಳೆ ಇಲ್ಲಿ ದಯವಿಟ್ಟು ಇಲ್ಲಿ ಹಲ್ಗೆ ಹಾಕದೆ ಗ್ಲಾಸ್ ಹಾಕಿದರೆ ಫ್ರೇಮ್ ಮಾಡ್ಕೊಂಡು ಇಲ್ಲಿ ಈಚಿಂಗ್ ಗ್ಲಾಸ್ ಹಾಕ್ಬಿಡಿ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕ್ಬಿಡಿ, ಈಚಿಂಗ್ ಹಾಕ್ಸ್ಬಿಡಿ. ಒಳಗಡೆ ಏನು ಕಾಣದಲ್ಲಿ ರೀತಿ ಒಂದು ಈಚಿಂಗ್ ಮಾಡಿ ಹಾಕ್ಸಿದ್ರೆ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ಅಟ್ಯಾಚ್ ಕೊಡೋದು ತುಂಬಾ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಅಟ್ಯಾಚ್ ಕೊಡದಲ್ಲೇ ಇದ್ರೆ ಇದೊಂದು 2 ಅಡಿ ಪೀಸ್ ಲೆಸ್ ಮಾಡ್ಕೊಂಡ್ರೆ ಆಯ್ತು, ಬಟ್ ಅಟ್ಯಾಚ್ ಕೊಟ್ರೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಈಗ ಅಟ್ಯಾಚ್ ವಿಂಡೋದು ನಾನು ಸಂಪೂರ್ಣವಾದಂತ ಮೆಜರ್ಮೆಂಟ್ ತಕೊಂಡಿದ್ದೀನಿ, ನಿಮಗೆ ಹೇಳ್ಕೊಡ್ತಾ ನೋಡಿ ಸ್ನೇಹಿತರೆ, ಬರಿತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ನೋಡಿ 8 ಅಡಿ ಉದ್ದದ ನೋಡಿ 8 ಅಡಿ ಉದ್ದದ ಟಾಪ್ ಟು ಬಾಟಮ್ 8 ಅಡಿ ಉದ್ದದ ಗುಣಿಸು 12 ಇಂಚು ಅಗಲದ 12 ಇಂಚು ಅಗಲ ಆಯ್ತು. ನೆಕ್ಸ್ಟ್ 4 ಇಂಚು ದಪ್ಪದ 8 ಅಡಿ ಉದ್ದ 12 ಇಂಚ್ ಅಗಲ 4 ಇಂಚ್ ದಪ್ಪದ 1 2 3 ನೋಡಿ 1 2 3 ಈ 3 ಫ್ರೇಮ್ ಇಟ್ಟಾಗ್ಲೇನೆ ಲೆಂತ್ ಇಂದು ಕಂಪ್ಲೀಟ್ ಆಗೋದು ಸ್ನೇಹಿತರೆ. ಈಗ 3 ಪೀಸ್ ನಮಗೆ 8 ಅಡಿ ಉದ್ದದ ಬೇಕು ಸ್ನೇಹಿತರೆ. ಓಕೆನಾ, 8 ಅಡಿ ಉದ್ದದ 12 4 3 ಪೀಸ್ ತಗೊಂಡಿದ್ದೀನಿ ಸ್ನೇಹಿತರೆ. ಇದು ಸೈಡ್ ಆಯ್ತು. ನೆಕ್ಸ್ಟ್ ಟಾಪ್ ಬಾಟಮ್ ಬೇಕಲ್ಲ ಸ್ನೇಹಿತರೆ. ಟಾಪ್ ಬಾಟಮ್ ಎಷ್ಟು ನೋಡಿ, 5 ಅಡಿ ನಿಮ್ಮ ಗೋಡೆಯಿಂದ ಗೋಡೆಗೆ ಜಾಗ ಬಿಟ್ಟಿದ್ದೀರಾ ಅಂತ ಅನ್ಕೊಳ್ಳೋಣ. 5 ಅಡಿ ಗೋಡೆ ಬಿಟ್ಟಿದ್ದೆ, ಅದಲ್ಲಿ ಅರ್ಧ ಅಡಿ ಆಚೆ ಅರ್ಧ ಅಡಿ ಈಚೆ ಮಂಡು ಸೇರಿಸಿದ್ರೆ 6.5 ಅಡಿ ನಿಮಗೆ ಮರ ಬೇಕು. 6.5 ಅಡಿ ಸಹಜವಾಗಿ ನನ್ಗೆ ಗೊತ್ತಿರಂಗೆ ಎಲ್ಲೂ ಕೂಡ ಸಿಗಲ್ಲ, ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಆದ್ರೂ ಕೂಡ ನಾನು ಇದನ್ನ 7 ಫೀಟ್ ಅಂತ ತಗೊಳ್ತಾ ಇದ್ದೀನಿ. ದಯವಿಟ್ಟು ತಪ್ಪಿಳಿಬೇಡಿ ಸ್ನೇಹಿತರೆ, ಎಕ್ಸ್ಟ್ರಾ ಬರೀತಿದೀನಿ ಅಂತ. ನೀವು ನಾಳೆ ದಿವಸ 6.5 ಅಡಿ ಬರ್ಕೊಂಡೋದ್ರು ಕೂಡ ಸಾಮಿಲಲ್ಲಿ ಇದನ್ನ 7 ಅಡಿ ಸಿಗುತ್ತೆ ಅಂತ ಸಹಜವಾಗಿ ಹೇಳ್ತಾರೆ. 6.5 ಅಡಿ ಸಿಗಲ್ಲ ಸ್ನೇಹಿತರೆ. ನೀವು ಒಂದ್ ವೇಳೆ ರೌಂಡ್ ಲಾಕ್ಸ್ ತಗೊಂಡ್ರೆ 6 ಅಡಿ ಕಟ್ ಮಾಡಿಸಿ 6.5 ಅಡಿಗೆ ನೀವು ಪೀಸ್ ತಗೊಬಹುದು.
ನಿಮ್ಮ ಇಚ್ಛೆಗೆ ಬಿಟ್ಟಂತ ವಿಚಾರ. ರೌಂಡ್ ಲಾಕ್ಸ್ ತಗೊಂಡ್ರೆ 6 ಅಡಿ ಮೆಜರ್ಮೆಂಟ್ ತಗೊಳ್ಳಿ. ಬಟ್ ಮಾರ್ಕೆಟ್ ಅಲ್ಲಿ ರೆಡಿ ನೀವು ರನ್ನಿಂಗ್ ಸೈಜ್ ತಗೊಳ್ತೀರಿ ಅಂದ್ರೆ ಸಾಮಿಲ್ ಹೋಗಿ 7 ಅಡಿನೇ ಸಿಗೋದ್ರಿಂದ ನಾನು 6.5 ಬೇಕಾಗಿದ್ರು ಕೂಡ 7 ಅಡಿ ಬರಿತಾ ಇದ್ದೀನಿ. ಅಂದ್ರೆ ಇದು ಸಿಗುವಂತದ್ದು. ನೀವು ಅಳತೆ ಬರ್ಕೊಂಡಾದ್ಮೇಲೆ ನಿಮ್ಮ ಅಳತೆನ ಯಾರು ತಿದ್ದುಪಡಿ ಮಾಡಬಾರ್ದು ಅನ್ನೋ ಉದ್ದೇಶ ನಂದು. ಸೊ ಇಲ್ಲಿ ಅರ್ಧ ಅಡಿ ಸಿಗಲ್ಲ, ಬಾರ್ಗೇನ್ ಮಾಡಿ ಉಪಯೋಗ ಇಲ್ಲ. ಹಾಗಾಗಿ 7 ಅಡಿನೇ ಕೊಂಡು ತಗೊಂಡಿದ್ದೀನಿ. ಅವಶ್ಯಕತೆ ಇರೋದು 6 ಅಡಿ, 6.5 ಅಡಿ. ಅದನ್ನ ನಾವು ತಗೊಳ್ತಾ ಇರೋದು 7 ಅಡಿ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋದನ್ನೇ ನಾನು ನಿಮ್ಗೆ ಬರಿತಾ ಇದ್ದೀನಿ. ಸೊ 7 ಅಡಿ ಉದ್ದದ 12 ಇಂಚ್ ಅಗಲದ ಸೇಮ್ ಟು ಸೇಮ್ 4 ಇಂಚು ದಪ್ಪದ 1+1 ಅಂದ್ರೆ ಟಾಪ್ ಪೀಸ್ 1, ಬಾಟಮಿಗೆ 1, 2 ಪೀಸು. ಇದನ್ನ ನಾವು ಟಾಪ್ ಅಂಡ್ ಬಾಟಮ್ ಪೀಸ್ ತಗೊಳ್ತಾ ಇದೀವಿ ಸ್ನೇಹಿತರೆ. ಪ್ರಯತ್ನ ಪಟ್ಟು ಕೇಳಿ ಸಾಮಿಲ್ 6.5 ಅಡಿ ಪೀಸ್ ಸಿಗುತ್ತೆ ಅಂತ ಕೇಳಿ, ಸಿಕ್ಕಿದ್ರೆ ಸಂತೋಷ, ಸಿಕ್ಕಿಲ್ಲ ಅಂತಂದ್ರೆ ನೀವು ಸಹಕರಿಸಿ. 6.5 ಅಡಿ ಯಾವುದೇ ಕಾರಣಕ್ಕೂ ಸಿಗಲ್ಲ ಸ್ನೇಹಿತರೆ. ನಾನು ಒಬ್ಬ ಸಾಮಿಲ್ ಮಾಲೀಕನಾಗಿ ನನ್ನ ಅನುಭವದಲ್ಲೂ ಕೂಡ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ಪೀಸ್ 7 ಅಡಿ ಕಟ್ ಮಾಡಿರ್ತೀವಿ. ಯಾವ್ದಾದ್ರು ಡ್ಯಾಮೇಜು ಅಥವಾ ಯಾವ್ದಾದ್ರು ಒಂದು ಸೈಡ್ ಅಲ್ಲಿ ಕ್ರ್ಯಾಕ್ ಬಂದಿರ್ತಕ್ಕಂಥದ್ದಿದ್ರೆ 6.5 ಅಡಿ ಕಟ್ ಮಾಡಿ ಕೊಡ್ತಕ್ಕಂಥದ್ದಿದೆ. ಆದ್ರೆ ಸಹಜವಾಗಿ 6.5 ಅಡಿ ಸಿಗಲ್ಲ, 7 ಅಡಿ ಸಿಗ್ತಕ್ಕಂಥದ್ದಿದೆ. ಅದಕ್ಕೆ ನಾನು 7 ಅಡಿ ಬರ್ದೀನಿ ಸ್ನೇಹಿತರೆ. ಸೊ ಟಾಪ್ ಬಾಟಮ್ ಆಯ್ತು, ಸೈಡ್ 3 ಪೀಸು ಆಯ್ತು. ಇನ್ನ ಸೆಂಟರ್ ಪೀಸ್ ತಗೊಬೇಕಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು 2 ಅಡಿನೂ ಬೇಕಾಗ್ಬೋದು, ಕೆಲವೊಂದ್ಸಲಿ 1.25 ಅಡಿನೂ ಬೇಕಾಗ್ಬೋದು, ಕೆಲವೊಂದ್ಸಲಿ 1.5 ಅಡಿನೂ ಬೇಕಾಗ್ಬೋದು. ನೀವು ಇಲ್ಲಿ ಬಿಟ್ಕೊಂಡಿರ್ತಕ್ಕಂಥ ಸ್ಪೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ 2 ಅಡಿ ಮೇಲೆ ಪೀಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕಿಂತ ದೊಡ್ಡ ಅಗಲ ಜಾಸ್ತಿ ಯಾರು ಮಾಡಲ್ಲ ಸ್ನೇಹಿತರೆ. ಸೊ ಇದು 5.5 ಇರೋದು 5.25 ಆಗ್ಲಿ ಅಥವಾ 6 ಅಡಿ ಆದ್ರೂ ಕೂಡ ಇದು ಲಾಸ್ಟ್ ಬಂದ್ಬಿಟ್ಟು 2 ಅಡಿ ಪೀಸೇ ಬೇಕಾಗೋದು. 5 ಅಡಿ ಮಾಡಿದ್ರೆ ಇದು 1 ಅಡಿ ಪೀಸ್ ಸಾಕು. ಆದ್ರೆ ನಾವು 5.5 ತಗೊಳ್ಳೋಣ, 2 ಅಡಿ ತಗೊಳ್ಳೋಣ. ಯಾಕಂದ್ರೆ 2-3 ಇಂಚು ನೀವು ಎಕ್ಸ್ಟ್ರಾ ಲೆಂತ್ ತಗೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಹಾಗಾಗಿ 2 ಅಡಿ ಉದ್ದದ, ನೋಡಿ ಇಲ್ಲಿಗೆ ಸ್ನೇಹಿತರೆ, ಸ್ಮಾಲ್ ವಿಂಡೋಗೆ 2 ಅಡಿ ಉದ್ದದ 12 ಇಂಚು ಅಗಲದ 4 ಇಂಚು ದಪ್ಪದ 1 ಪೀಸು ಬೇಕು ಸ್ನೇಹಿತರೆ. ನೋಡಿ ಇದು ಅಲ್ಲಿಗೆ ನೋಡಿ ಸ್ನೇಹಿತರೆ, ಕೌಂಟ್ ಮಾಡಿ. 8 ಅಡಿ ಉದ್ದದ 1, 2, 3, 8 ಅಡಿ ಉದ್ದದ 3 ಪೀಸ್ ಬರ್ತಿದ್ದೀನಿ. ಹಾಗೆ ಟಾಪ್ ಅಂಡ್ ಬಾಟಮ್ 5.5 ಪ್ಲಸ್ ಅರ್ಧ ಅಡಿ 6.5 ಅಡಿ ಉದ್ದದ 1 + 1 2 ಪೀಸ್, 6.5 ಅಡಿ ಉದ್ದದು ಅಥವಾ 7 ಅಡಿ ಉದ್ದದು 12, 4 2 ಪೀಸು. ಮತ್ತೆ ಇದಕ್ಕೆ ಒಂದು ಸೈಡ್ ವೆಂಟಿಲೇಷನ್ಗೆ ಒಂದು ಪೀಸ್ ಬೇಕಾಗುತ್ತೆ. ಆ ಪೀಸು 2 ಅಡಿ ಉದ್ದದ 12, 4 1 ಪೀಸು. ಒಟ್ಟಾರೆ ಸ್ನೇಹಿತರೆ 3 + 2 5 + 1 6 ಪೀಸ್ಗಳು ಈ ಒಂದು ಚೌಕಟ್ಟು ಮಾಡೋದಕ್ಕೆ ಬೇಕು ಸ್ನೇಹಿತರೆ. ಓಕೆನಾ? ಈಗ ಬೆಡ್ರೂಮ್ ಚೌಕಟ್ಟಿನ ಮೆಜರ್ಮೆಂಟ್ ಅನ್ನ ಹೇಗ್ ತೆಗೆದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇದ್ರಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ಎಲ್ಲದಕ್ಕೂ 4 ಪೀಸ್ ಬಂದಿದೆ. ಬಟ್ ಇದ್ರಲ್ಲಿ 4 ಬಂದಿದೆ, 5 ಬಂದಿದೆ, 6 ಬಂದಿದೆ. ಆದ್ರೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ವಿಶೇಷ 3 ಪೀಸ್ ಬರುತ್ತೆ. ಇದಕ್ಕೆ ಹೊಸಲು ಇರಲ್ಲ ಸ್ನೇಹಿತರೆ. ಇದನ್ನ ನೀವು ನೋಡ್ಕೊಬೇಕಾಗತ್ತೆ. ಹೊಸಲು ಇಲ್ಲದೆ ಇರೋದಕ್ಕೆ ಈ ರೀತಿ ಡ್ರಾಯಿಂಗ್ ಮಾಡ್ಕೊಳ್ಳಿ. ನೀವು ನಿಮ್ಮ ಮನೆಯದು ಅಳತೆ ತಗೊಳ್ಳುವಾಗ ಸ್ನೇಹಿತರೆ ಈ ರೀತಿ ನೀವು ಡ್ರಾಯಿಂಗ್ ಮಾಡ್ಕೊಬೇಕು. ಪ್ರಾಕ್ಟಿಕಲ್ ಆಗಿ ಆ ಜಾಗದಲ್ಲಿ ಹೋಗಿ ಡ್ರಾಯಿಂಗ್ ಮಾಡ್ಕೊಬೇಕು. ನಾನು ಇದೇನ್ ಡ್ರಾಯಿಂಗ್ ಮಾಡಿದೀನಿ ನಿಮ್ಗೆ ತಿಳುವಳಿಕೆಗೋಸ್ಕರ ಮಾಡಿರ್ತಕ್ಕಂಥದ್ದು. ಈ ತರ ನೀವು ಡ್ರಾಯಿಂಗ್ ಮಾಡ್ಕೊಂಡು ನೀವು ಮಾಡಿದ್ದೆ ಅದಲ್ಲಿ ನಿಮಗೆ ಅಳತೆ ಎಲ್ಲೂ ಮಿಸ್ ಆಗಲ್ಲ ಸ್ನೇಹಿತರೆ. ಆಗ ಡ್ರಾಯಿಂಗ್ ಮಾಡುವಾಗ ಈ ಬೆಡ್ರೂಮ್ ಫ್ರೇಮ್ ಏನಿದೆ, ನಮ್ಗೆ ಬೆಡ್ರೂಮ್ ಡೋರ್ ಫ್ರೇಮ್ ಏನಿದೆ, ಇದಕ್ಕೆ ಹೊಸಲು ಬರಲ್ಲ ಸ್ನೇಹಿತರೆ. ಬಾಟಮ್ ಪೀಸ್ ಬೇಕಾಗಿಲ್ಲ, 1, 2, 3 ಪೀಸ್ ಅಲ್ಲೇ ಆಗುತ್ತೆ ಸ್ನೇಹಿತರೆ. ಬನ್ನಿ ಇದನ್ನ ಯಾವ ರೀತಿ ಅಳತೆ ಮಾಡೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸಹಜವಾಗಿ ಎಲ್ಲಾ ಕಡೆ ಏನ್ 7 ಅಡಿ ನಿಂಟ್ ಹಾಕಿರ್ತಾರೆ ಅದೇ ಲೆವೆಲ್ಗೆ ಇದು ಕೂಡ 7 ಅಡಿ ಹೈಟ್ ತಗೊಳ್ತಾ ಇದೀವಿ ಸ್ನೇಹಿತರೆ. 7 ಅಡಿ ಎತ್ತರದ್ದು 1 ಪೀಸು ಮತ್ತೆ 7 ಅಡಿ ಎತ್ತರದ್ದು ಇನ್ನೊಂದು ಪೀಸು, ಅಂದ್ರೆ ರೈಟ್ ಅಂಡ್ ಲೆಫ್ಟ್ 2 ಪೀಸ್ ಆಯ್ತು. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಇದು ಸಹಜವಾಗಿ 3 ಅಡಿನೇ ಗೋಡೆಯಿಂದ ಗೋಡೆಗೆ ಜಾಗ ಬಿಟ್ಟಿರ್ತಾರೆ. ಇದಕ್ಕಿಂತ ಜಾಗ ಜಾಸ್ತಿ ಬಿಟ್ಟಿರಲ್ಲ ಸ್ನೇಹಿತರೆ ಬೆಡ್ರೂಮ್ ಫ್ರೇಮ್ಗೆ. ಇದನ್ನ 3 ಅಡಿನ ನಾವು ತಗೊಳ್ತಾ ಇದೀವಿ. ಇದರಲ್ಲಿ ಇನ್ನೂ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಬೆಡ್ರೂಮ್ ಒಂದೇ ಅಲ್ಲದೆ ನೀವು ಬಾತ್ರೂಮ್ ವಾಸ್ಕಲ್ ಫ್ರೇಮ್ ಕೂಡ ಇದನ್ನೇ ಯೂಸ್ ಮಾಡ್ಬೋದು ಸ್ನೇಹಿತರೆ. ಬಾತ್ರೂಮ್ ಡೋರ್ ಫ್ರೇಮ್ಸ್, ಬಾತ್ರೂಮ್ ಡೋರ್ ಫ್ರೇಮ್ಸ್ ಮತ್ತೆ ಬೆಡ್ರೂಮ್ ಡೋರ್ ಫ್ರೇಮ್ಸ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಬಾತ್ರೂಮ್ ಡೋರ್ ಫ್ರೇಮ್ಸ್ ಅಲ್ಲೂ ಕೂಡ ಹೊಸಲು ಹಾಕಲ್ಲ. ಹೊಸಲಿಗೆ ಕೆಳಗಡೆ ಗ್ರಾನೈಟ್ ಪಟ್ಟಿ ಹಾಕೊಳ್ತಾರೆ, ಹೈಟ್ ಕಡಿಮೆ ಮಾಡ್ಕೊಳ್ತಾರೆ. ಹಾಗಾಗಿ ಇಲ್ಲೂ ಕೂಡ ಹೊಸಲಿಲ್ಲ, ಬಾತ್ರೂಮ್ ಕೂಡ ಹೊಸಲಿಲ್ಲ, ಬೆಡ್ರೂಮ್ ಕೂಡ ಹೊಸಲಿಲ್ಲ. ಇವೆರಡೂ ಕೂಡ ಒಂದೇ ಆಗಿರೋದ್ರಿಂದ ಒಂದರಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ನೋಡಿ ಈಗ ಅಗಲ 3 ಅಡಿ ಗೋಡೆಯಿಂದ ಗೋಡೆಗೆ ನಾವು ಬಿಟ್ಟಿರ್ತಕ್ಕಂಥ ಜಾಗ. ಓಕೆನಾ ಸ್ನೇಹಿತರೆ? ಇದು 5-3 ಸೈಜ್ ಆಗಿರೋದ್ರಿಂದ ನೋಡಿ ಸ್ನೇಹಿತರೆ, ಇದಕ್ಕೆ ಕೇವಲ 3 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು. ಮುಂಡು ರೈಟ್ ಸೈಡ್ 3 ಇಂಚು ಹಾಗೂ ಲೆಫ್ಟ್ ಸೈಡ್ಗೆ 3 ಇಂಚು, ರೈಟ್ ಅಂಡ್ ಲೆಫ್ಟ್ ಸೈಡ್ಗೆ 3 ಇಂಚು ಮುಂಡು ಸಾಕು. ಕೆಳಗಡೆಗೆ ಪೀಸ್ ಇಲ್ಲ, ಹಾಗಾಗಿ ಲೆಕ್ಕ ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈಗ ಲೀಸ್ಟ್ ಬರೆದು ಬಿಡೋಣ ಬನ್ನಿ ಸ್ನೇಹಿತರೆ. 7 ಅಡಿ ಉದ್ದದ 5 ಇಂಚು ಅಗಲದ 3 ಇಂಚು ದಪ್ಪದ 7 ಅಡಿ ಉದ್ದ 5 ಇಂಚ್ ಅಗಲ 3 ಇಂಚ್ ದಪ್ಪದ ರೈಟಿಗೆ ಒಂದು ಲೆಫ್ಟಿಗೆ ಒಂದು 2 ಪೀಸುಗಳು. ಓಕೆನಾ ಸ್ನೇಹಿತರೆ? ಹಾಗೆ ಟಾಪ್ ಪೀಸು, ಇದು ಟಾಪ್, ಇದಕ್ಕೆ ಬಾಟಮ್ ಬರಲ್ಲ. ಸೊ ಟಾಪ್ ಪೀಸು 3 ಅಡಿ ನೀವು ಗೋಡೆಯಿಂದ ಗೋಡೆಗೆ ಜಾಗ ಬಿಟ್ಟಿರ್ತಕ್ಕಂಥದ್ದು.
ಈ ಕಡೆ 3 ಇಂಚ್, ಈ ಕಡೆ 3 ಇಂಚ್ ಅಂದ್ರೆ 6 ಇಂಚು. 6 ಇಂಚ್ ಅಂದ್ರೆ ಸ್ನೇಹಿತರೆ ಅರ್ಧ ಅಡಿ. 6 ಇಂಚು ಅಂತಂದ್ರೆ ಅರ್ಧ ಅಡಿ. 3 ಅಡಿ ಪ್ಲಸ್ ಅರ್ಧ ಅಡಿ. ಸೊ 3.5 ಅಡಿ. 3.5 ಅಡಿ ಉದ್ದದ, 5 ಇಂಚು ಅಗಲದ, 3 ಇಂಚು ದಪ್ಪದ ಒಂದು ಪೀಸ್ ಮಾತ್ರ ಬೇಕು ಸ್ನೇಹಿತರೆ. ಇದಕ್ಕೆ ನೋಡಿ, ಒಟ್ಟು ಈ ಚೌಕಟ್ಟಿಗೆ 1, 2, 3 ಪೀಸ್ ಬೇಕು. 7 ಅಡಿ ಉದ್ದದ 5, 3 2 ಪೀಸು, 3.5 ಉದ್ದದ 5, 3 1 ಪೀಸು. ಈ 3 ಪೀಸ್ ತಗೊಂಡ್ರೆ ಬೆಡ್ರೂಮ್ ಚೌಕಟ್ ಆಯ್ತು ಸ್ನೇಹಿತರೆ. ಜೊತೆಗೆ ಇದರಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇದು ಹೊಸಲಿಗೆ ಹೊಡೆಯಕ್ಕೆ ಒಂದು ರೀಪರ್ ಅಂತ ಬೇಕು ಸ್ನೇಹಿತರೆ. ಇಲ್ಲಿ ಬಾಟಮ್ ಪೀಸ್ ಇಲ್ದಲೇ ಇರೋದ್ರಿಂದ ನಾನು ನಿಮ್ಗೆ ಒಂದು ಪೆನ್ಸಿಲ್ ಟಿಕ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಇದರಲ್ಲಿ ಹೊಸಲು ಇಲ್ದಲೇ ಇರೋದ್ರಿಂದ ಇಲ್ಲಿ ಒಂದು ರೀಪರ್ ಪಟ್ಟಿ ಅಂತ ಹೊಡಿಬೇಕು ಸ್ನೇಹಿತರೆ. ತುಂಬಾ ಏನ್ ಖರ್ಚಾಗಲ್ಲ ಅದು ರೀಪರ್ ಪಟ್ಟಿ. 3 ಅಡಿ ಅಂದ್ರೆ ತುಂಬಾ ಲೋ ಬಡ್ಜೆಟ್ ಇರ್ತವೆ. ರೇಟಿನ ವಿಚಾರ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ. ಅವ್ರವ್ರಿಗೆ ತಕ್ಕಂಗೆ, ವ್ಯಾಪಾರಸ್ಥರಿಗೆ ತಕ್ಕಂಗೆ ಅವ್ರವ್ರು ಮಾರಾಟ ಮಾಡ್ತಾರೆ. ಅದನ್ನ ನೀವು ಅವ್ರ ಹತ್ರನೇ ರೇಟ್ ವಿಚಾರ ಡಿಸ್ಕಸ್ ಮಾಡ್ಕೊಬಹುದು. ಅದೇ ಬಹಳ ಕಡಿಮೆ ರೇಟ್ ಇರುತ್ತೆ ಸ್ನೇಹಿತರೆ. ಈ ಪೀಸ್ ಇದೆಯಲ್ಲ, ಇದಕ್ಕೆ ರೀಪರ್ ಅಂತ ಹೇಳ್ತೀವಿ ಸ್ನೇಹಿತರೆ. ರೀಪರ್. ಈ ರೀಪರ್ ಪಟ್ಟಿ ಏನಂದ್ರೆ ಸಪೋರ್ಟಿಂಗ್ ಇದು ಹೊಡಿಬೇಕಾಗತ್ತೆ ಸ್ನೇಹಿತರೆ. ಇಲ್ಲ ಅಂತಂದ್ರೆ ಹೊಸಲಿರಲ್ಲ, ಸ್ವಲ್ಪ ಚೌಕಟಿಂಗ್ ಶಿಂಕ್ ಆಗೋದು, ಸ್ವಲ್ಪ ಟ್ವಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ತುಂಬಾ 5-3 ಸೈಜ್ ತುಂಬಾ ಸಣ್ಣದಿರೋದ್ರಿಂದ ಸ್ವಲ್ಪ ಅಲಗಾಡುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ನೀವು ಇದಕ್ಕೆ ಒಂದು ರೀಪರ್ ಅನ್ನ ಹೊಡಿಬೇಕಾಗತ್ತೆ ಹೊಸಲಿಗೆ. ನಾನು ತೋರಿಸ್ತೀನಿ ಸ್ನೇಹಿತರೆ ಹೇಗೆ ಅಂತ. ಈ ರೀಪರ್ ಸೈಜ್ ಏನಿರ್ಬೇಕಂತಂದ್ರೆ, ಗೋಡೆ ಒಳಗಡೆ ಹೋಗ್ತಕ್ಕಂಥದ್ದು ಸಂಬಂಧ ನಮಗಿಲ್ಲ ಸ್ನೇಹಿತರೆ. ಗೋಡೆಯಿಂದ ಏನಿದೆ, ಗೋಡೆಯಿಂದ ಗೋಡೆಗೆ 3 ಅಡಿ ಇದೆ ಸ್ನೇಹಿತರೆ. ಸೊ ನಮಗೆ 3 ಅಡಿ ಉದ್ದದ, ಕೇವಲ 2 ಇಂಚು ಅಗಲದ, 1 ಇಂಚು ದಪ್ಪದ ರೀಪರು ಒಂದು ಪೀಸ್ ಬೇಕು ಸ್ನೇಹಿತರೆ. ಇದನ್ನ CFT ಲೆಕ್ಕದಲ್ಲಿ ತಗೊಳ್ಳೋದು ಬೇಡ ಸ್ನೇಹಿತರೆ. ಇದನ್ನ ರನ್ನಿಂಗ್ ಫಿಟ್ RFT ಅಂದ್ರೆ ರನ್ನಿಂಗ್ ಫೀಟ್ ಲೆಕ್ಕದಲ್ಲಿ ಕೊಡ್ತಾರೆ ಸ್ನೇಹಿತರೆ. ರನ್ನಿಂಗ್ ಫೀಟ್ ಲೆಕ್ಕದಲ್ಲಿ ಕೊಡ್ತಾರೆ. ಈ ಒಂದು ಪೀಸು ಈ ಚೌಕಟ್ಟಿಗೆ ಬೇಕಾಗುತ್ತೆ. ಬೇರೆ ಯಾವ ಚೌಕಟ್ಟಿಗೆ ನೀವು ಹಾಕ್ತಿರೋ ಬಿಡ್ತಿರೋ ಅದೇನು ಅಷ್ಟು ಮ್ಯಾಟರ್ ಆಗಲ್ಲ. ಬಟ್ ಈ ಒಂದು ಚೌಕಟ್ಟಿಗೆ ಹೊಸಲಿಲ್ಲದ ಹಾಕ್ಲೇಬೇಕು ಸ್ನೇಹಿತರೆ. ಇದೊಂದು ನೀವು ವೇಸ್ಟ್ ಅಂದ್ರೆ ರೀಪರ್ ಸೈಜ್ ಇದನ್ನ ಹಾಕ್ಬೇಕಾಗುತ್ತೆ. ಓಕೆನಾ? ಇದ್ರ ಚೌಕಟ್ಟಿಗೆ ಮುಗೀತು ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ನಾವೀಗ ಎಲ್ಲಾ ಪ್ಯಾಟರ್ನ್ ಹೇಳ್ಕೊಟ್ಟೆ. ಹಾಫ್ ಅಟ್ಯಾಚ್ ವಾಸ್ಕರಿಂದ ಹೇಳ್ಕೊಟ್ಟಿರಲಿಲ್ಲ. ನೋಡಿ, ಮೇನ್ ಡೋರ್ ಮುಂಬಾಗಿಲಿನ ಅರ್ಧ ಕಿಟಕಿ ಅಟ್ಯಾಚ್ ಇರ್ತಕ್ಕಂಥ ವಾಸ್ಕಲ್ ಫ್ರೇಮ್, ಮೇನ್ ಡೋರ್ ಹಾಫ್ ಅಟ್ಯಾಚ್ ವಾಸ್ಕಲ್ ಫ್ರೇಮ್ ಇನ್ನ ಅಳತೆ ಹೇಗ್ ತಗೊಬೇಕು, ಎಷ್ಟು ಮರ ಬೇಕು ಅಂತ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಹೈಟ್ ನ 7 ಅಡಿನೇ ತಗೊಳ್ತಾ ಇದೀವಿ ಸ್ಟ್ಯಾಂಡರ್ಡ್ ಆಗಿ. ಯಾಕಂತಂದ್ರೆ ಸ್ಟ್ಯಾಂಡರ್ಡ್ ಎಲ್ಲಾ ಕಡೆ 7 ಅಡಿಗೆ ಆಗೋದ್ರಿಂದ ಇದನ್ನು 7 ಅಡಿ ತಗೊಳ್ತಾ ಇದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 7 ಅಡಿದು ಒಂದು ಪೀಸು ರೈಟ್ ಸೈಡಿಗೆ ಬೇಕು, 7 ಅಡಿದು ಇನ್ನೊಂದು ಪೀಸು ಲೆಫ್ಟ್ ಸೈಡಿಗೆ ಬೇಕು ಸ್ನೇಹಿತರೆ. ಸ್ಟ್ರೈಟ್ ಇಲ್ಲಿಂದ ಇಲ್ಲಿ 1 ಪೀಸು, ಇಲ್ಲಿಂದ ಇಲ್ಲಿವರೆಗೂ 1 ಪೀಸ್. 7 ಅಡಿ ರೈಟ್ ಲೆಫ್ಟಿಗೆ 2 ಪೀಸ್ ಬೇಕು ಸ್ನೇಹಿತರೆ. ನೆಕ್ಸ್ಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಸ್ವಲ್ಪ ನೋಡ್ಕೊಳ್ಳಿ, ದಯವಿಟ್ಟು ಗಮನ ಇಟ್ಟು ನೋಡ್ಕೊಳ್ಳಿ. ಇದ್ರಲ್ಲಿ ಸ್ವಲ್ಪ ಮೆಜರ್ಮೆಂಟ್ ಟಫ್ ಇದೆ, ಆದ್ರೂ ಕೂಡ ನಾನು ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ. ನೋಡಿ, ಫಸ್ಟ್ ಮುಂಡಿಗೆ ತೋರಿಸ್ಬಿಡ್ತೀನಿ. ಮುಂಡು ಅಂದ್ರೆ ಗೋಡೆ ಒಳಗಡೆ ಹೋಗ್ತಕ್ಕಂಥ ಕಿವಿ. ಇದು 6 ಇಂಚು ಬೈ 6 ಇಂಚು ಎಲ್ಲ ಇದು ಸಹಜವಾಗಿ ಇಷ್ಟೇ ಇರುತ್ತೆ. ಇದ್ರಲ್ಲಿ ಏನು ಡೌಟ್ ಬೇಡ ಸ್ನೇಹಿತರೆ. 6 ಇಂಚಸ್ 6 ಇಂಚು ಇದು ಎಕ್ಸ್ಟ್ರಾ ಬೇಕೇ ಬೇಕು. ಇಲ್ಲಿ ಗೋಡೆಯಿಂದ ಗೋಡೆಗೆ ಏನಾಗಿರುತ್ತೆ ಅಂದ್ರೆ ಸಹಜವಾಗಿ ನೋಡಿ, ಇಲ್ಲಿ 5.5 ಅಡಿ. ನೋಡಿ, ಈ ಒಂದು 4ನೇ ಪಾಯಿಂಟ್ ಇಲ್ಲಿಗೆ ಬನ್ನಿ. ಈ ಒಂದು ವಿಡಿಯೋದಲ್ಲಿ ಏನ್ 4ನೇ ಚೌಕಟ್ಟಿಗೆ ತೋರಿಸಿದೆ, ಫುಲ್ ಅಟ್ಯಾಚ್ ಏನ್ ತೋರಿಸಿದೆ, ಅದೇ ರೀತಿ ಇದೇ 5.5 ಅಡಿ ಸ್ಪೇಸ್ ನಾನು ಈ ಒಂದು ಚೌಕಟ್ಟಿಗೆ ತಗೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಾವೀಗ ಸಹಜವಾಗಿ ಏನ್ ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಸೈಜ್ ಏನ್ ಬಿಡ್ತಾ ಇದ್ದಾರೆ ಅದನ್ನ ನಾನು ಮೆಜರ್ಮೆಂಟ್ ಹೇಳ್ಕೊಡಕ್ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಒಂದ್ ವೇಳೆ ಜಾಗ ಕಡಿಮೆ ಬಿಟ್ಟಿದ್ರೆ ಕಡಿಮೆ ತಗೊಳ್ಳಿ, ಜಾಸ್ತಿ ಬಿಟ್ಟಿದ್ರೆ ಜಾಸ್ತಿ ತಗೊಳ್ಳಿ. ಆದ್ರೆ ನಾನೀಗ ಇದ್ರಲ್ಲಿ ಸ್ವಲ್ಪ ಚೇಂಜ್ ಮಾಡಿ 5 ಅಡಿಗೆ ತಗೊಳ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಮೆಜರ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ನಿಮಗೆ ಡಿಫ್ರೆಂಟ್ ಮೆಜರ್ಮೆಂಟ್ ಅಲ್ಲಿ ಇದ್ದಾಗಲೂ ಯಾವ ರೀತಿ ಅಳತೆ ತಗೋಬಹುದು ಅಂತ ನಿಮ್ಗೆ ಐಡಿಯಾ ಸಿಗ್ಲಿ ಅಂತ ನಾನು ಇದೇನ್ ಮಾಡ್ತಿದ್ದೀನಿ, 5 ಅಡಿ ಗೋಡೆಯಿಂದ ಗೋಡೆಗೆ ಮೇಲ್ಗಡೆ ಬಿಟ್ಟಿದ್ದೀರ ಅಂತ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಅನ್ಕೊಳ್ಳೋಣ ಸ್ನೇಹಿತರೆ. 5 ಅಡಿ ಗೋಡೆಯಿಂದ ಗೋಡೆಗೆ ಜಾಗ ಬಿಟ್ಟಿದ್ವಿ ಹಾಫ್ ಅಟ್ಯಾಚ್ ವಿಂಡೋಗೆ. ಸೊ 5 ಅಡಿ ಆಗಲ ನಾವೀಗ ಮೇಲ್ಗಡೆಗೆ ತಗೊಂಡಿದೀವಿ. ಇದ್ರ ಬಾಟಮ್ ಪೀಸ್ ನೋಡಿ ಸ್ನೇಹಿತರೆ, ಸ್ವಲ್ಪ ಟ್ವಿಸ್ಟ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಮರ ಇರಲ್ಲ ಸ್ನೇಹಿತರೆ. ಇಲ್ಲಿ ವಾಲ್ ಗೋಡೆ ಕಟ್ಟಿರ್ತಾರೆ, ವಾಲ್ ಇಲ್ಲಿ ಕಾಂಕ್ರೀಟ್ ವಾಲ್ ಕಟ್ಟಿರ್ತಾರೆ, ಬ್ರಿಕ್ಸ್ ವಾಲ್ ಇರುತ್ತೆ, ಆಯ್ತಾ. ಸೊ ಈಗ ನಾವೇನಾಗುತ್ತೆ, ಇಲ್ಲಿ ಖಾಲಿ ಇರುತ್ತಲ್ವಾ, ಇಲ್ಲಿಂದ ಇಲ್ಲಿಗೆ ನಮ್ಗೆ ಮರ ಎಷ್ಟು ಬೇಕು ಆಕ್ಚುಲಿ ಹೇಳ್ಬೇಕಂತಂದ್ರೆ 3.5 ಅಡಿ ಈಗ ಸ್ಟ್ಯಾಂಡರ್ಡ್ ಆಗಿ ಬಿಟ್ಟಿರ್ತಾರೆ. ಯಾಕಂತಂದ್ರೆ ಮೇನ್ ಡೋರ್ಗೆ 3.5 ಅಡಿ ಬೇಕು ಸ್ನೇಹಿತರೆ. 3 ಅಡಿ ಬಿಟ್ರೆ ಡೋರ್ ಸೈಜ್ ಕಮ್ಮಿ ಆಗುತ್ತೆ. 3.5 ಅಡಿಗಿಂತ ಮೇಲ್ ಬಿಟ್ರೆ ಡಬಲ್ ಡೋರ್ ಮಾಡ್ಬೇಕಾಗತ್ತೆ. ಡಬಲ್ ಡೋರು ಈ ಅಟ್ಯಾಚ್ ವಿಂಡೋಗೆ ಚೆನ್ನಾಗಿ ಕಾಣಲ್ಲ. ಸಿಂಗಲ್ ಇದ್ದಾಗ ನೋಡಿ, ಈ ಕಡೆ ಬನ್ನಿ, ಈ ಒಂದು 2ನೇ ಪಾಯಿಂಟ್ ಬನ್ನಿ. ಈ 2ನೇದು ಮತ್ತೆ 3ನೇದು ನೋಡಿ, ಸಿಂಗಲ್
ಇಲ್ಲಿ ನೀವು ಬೇಕಾದ್ರೆ 4 ಅಡಿ ಅಗಲ ಗೋಡೆಯಿಂದ ಗೋಡೆಗೆ ಬಿಟ್ಟಾಗ ಇಲ್ಲಿ ಡಬಲ್ ಡೋರ್ ಮಾಡೋಕೆ ಅವಕಾಶ ಇದೆ ಸ್ನೇಹಿತರೆ. ಬಟ್ ಇಲ್ಲಿ ಹಾಫ್ ಅಟ್ಯಾಚ್ ಅಲ್ಲಿ ಏನಾಗುತ್ತೆ, ಡಬಲ್ ಡೋರ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಸ್ಟ್ಯಾಂಡರ್ಡ್ ಆಗಿ 3.5 ಅಡಿ ಬಿಟ್ರೆ ಸಾಕು. ಒಂದ್ ವೇಳೆ ನಿಮ್ಮಲ್ಲಿ ಕಡಿಮೆ ಬಿಟ್ಟಿದ್ದೆ ಅದ್ರಲ್ಲಿ ಯಾರಾದ್ರೂ ಗಾರೆ ಮೇಸ್ತ್ರಿ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಬೈ ಮಿಸ್ ಯಾವುದೋ ಒಂದು ತಿಳುವಳಿಕೆ ಇದೆ, ಅಕಸ್ಮಾತ್ 3 ಅಡಿ ಬಿಡಿಸಿದ್ದೆ ಅದ್ರಲ್ಲಿ ನೀವು ಅದನ್ನ 3.5 ಅಡಿ ಬಿಡಿಸೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಮತ್ತೆ ಡೋರ್ ಸೈಜ್ ಕರೆಕ್ಟ್ ಆಗಿ 3 ಅಡಿ ಕೂರುತ್ತೆ ಸ್ನೇಹಿತರೆ. ಹಾಗಾಗಿ ಒಂದ್ ವೇಳೆ ಯಾರಾದ್ರೂ ಕಡಿಮೆ ಬಿಡಿಸಿದ್ರೆ ಮೇನ್ ಡೋರ್ಗೆ ದಯವಿಟ್ಟು 3.5 ಅಡಿ ಬಿಡಿಸಿ. ಯಾಕಂತಂದ್ರೆ ನಾಳೆ ದಿವಸ ನಿಮಗೆ ರೆಡಿಮೇಡ್ ಡೋರ್ ಬೇಕು ಅಂದ್ರೂ ಕೂಡ ಆ ಸೈಜ್ ಸಿಗುತ್ತೆ. ಅಥವಾ ಮರ ತಗ್ಸಿನಂದ್ರೂ ಕೂಡ ನಿಮ್ಗೆ 3 ಅಡಿ ಡೋರ್ಗೆ 3 ಅಡಿ ಅಗಲದು ಹಲಿಗೆಗಳೆಲ್ಲ ಈಸಿಯಾಗಿ ಸಿಗುತ್ತೆ. 2.25 ಅಡಿ ನಿಮ್ದು ಒಂದ್ ವೇಳೆ ಕಡಿಮೆ ಜಾಗ ಬಿಟ್ಟಿದೆ ಅದ್ರಲ್ಲಿ 3 ಅಡಿದು 2.25 ಅಡಿ ಡೋರ್ ಕೊಡೋದ್ರಿಂದ ಮರ ನಿಮ್ಗೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಆದ್ರೆ 3 ಅಡಿ ಲೆಕ್ಕಕ್ಕೆ ಮರ ತಗೊಳ್ತೀರಾ, ಡೋರು ಕಡಿಮೆ ಕೊಡುತ್ತೆ. ಕೆಲವೊಂದು ವಸ್ತುಗಳು ತಗೊಂಡ್ಬರಕ್ಕೆ ಮನೆ ಒಳಗಡೆ ಸೋಫಾ ಸೆಟ್ ಆಗ್ಬೋದು, ಡೈನಿಂಗ್ ಸೆಟ್ ಆಗ್ಬೋದು, ಇಕ್ಕಟ್ಟಾಗುತ್ತೆ ಸ್ನೇಹಿತರೆ. ಹಾಗಾಗಿ 3.5 ಅಡಿ ಗೋಡೆಯಿಂದ ಗೋಡೆಗೆ ಬಿಡಿಸ್ಬಿಡಿ ಅಂತ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನೋಡಿ 3 ಅಡಿ ಇಲ್ಲಿ ಮರ ಗೋಡೆಯಿಂದ ಗೋಡೆಗೆ ಜಾಗ ಬಿಟ್ಟಿದೀವಿ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ. ಸೈಡ್ಗೆ ಮುಂಡು ಅರ್ಧ ಅಡಿ ಅಂದ್ರೆ 6 ಇಂಚು ಬಿಟ್ಟಿದೀವಿ ಸ್ನೇಹಿತರೆ. ಸೊ ಈ ಬಾಟಮ್ ಪೀಸ್ ಇಂದ ಆಯ್ತು. ಅದೇ ರೀತಿ ಇನ್ನೊಂದೇನಪ್ಪ ಟ್ವಿಸ್ಟ್ ಅಂತಂದ್ರೆ, ಇಲ್ಲಿ ನೋಡಿ ಇಲ್ಲೊಂದು ಪೀಸ್ ಬೇಕಾಗುತ್ತೆ ಸ್ನೇಹಿತರೆ. ನಾನು ನಿಮ್ಗೆ ಇಲ್ಲೊಂದು ಡ್ರಾಯಿಂಗ್ ಅಲ್ಲಿ ತೋರಿಸಿದ್ದೀನಿ ನೋಡಿ. ಇದು ಕೂಡ 6 ಇಂಚ್ ಇರುತ್ತೆ ಸ್ನೇಹಿತರೆ. ನೋಡಿ ಇದು ಅಟ್ಯಾಚ್ ವಿಂಡೋ. ಈ ತುದಿಯಿಂದ ಈ ತುದಿವರೆಗೆ ಸಹಜವಾಗಿ 4 ಅಡಿ ಹೈಟ್ ಬಿಟ್ಟಿರ್ತಾರೆ ಸ್ನೇಹಿತರೆ. 4 ಅಡಿ ಹೈಟ್ ಬಿಟ್ಟಿರ್ತಾರೆ. ನಿಮಗೆ ಇನ್ನೂ ಹೈಟ್ ಜಾಸ್ತಿ ಬೇಕಂದ್ರೆ 4.5 ಸಹ ಮಾಡ್ಕೊಬಹುದು. ನಾನೀಗ ಸ್ಟ್ಯಾಂಡರ್ಡ್ ಸೈಜ್ 4 ಅಡಿ ಬರ್ಕೊಂಡಿರ್ತೀನಿ ಸ್ನೇಹಿತರೆ. 4 ಅಡಿ ಉದ್ದದ ಒಂದು ಪೀಸ್ ಬೇಕು. ಲೆಂತ್ ಅಲ್ಲಿ ಯಾವಾಗ್ಲೂ ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಲೆಂತ್ ಅದು 7 ಅಡಿ ಆಗಿರ್ಬೋದು, ಅಥವಾ ಅದು 8 ಅಡಿ ಆಗಿರ್ಬೋದು, ಅಥವಾ 4 ಅಡಿ ಆಗಿರ್ಬೋದು. ಇದ್ರಲ್ಲಿ ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಅದು ಮುಂಡು ಬರಲ್ಲ, ಕಿವಿ ಗೋಡೆ ಒಳಗಡೆ ಹೋಗುವಂತದ್ದು ಬರಲ್ಲ. ಇದು ಬಂದು ಈ ವಾಸ್ಕಲ್ ಇಲ್ಲಿಗೆ ಟಾಪ್ಗೆ ಅಟ್ಯಾಚ್ ಆಗೋದ್ರಿಂದ 4 ಅಡಿ ಬೇಕಾಗಿದ್ರೆ 4 ಅಡಿ ಪೀಸ್ ತಗೊಳ್ತೀವಿ. ಇನ್ನ ಇಲ್ಲೊಂದು ಪೀಸ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಅಟ್ಯಾಚ್ ವಿಂಡೋಗೆ ನೋಡಿ ಇಲ್ಲೊಂದು ಪೀಸ್ ಹಾಕ್ತಿವಿ. ಇದು 2 ಅಡಿ ಬೇಕಂದ್ರೆ 1.5 ಅಡಿ ಒಳಗಡೆ ಹೋಗುತ್ತೆ ಸ್ನೇಹಿತರೆ. 6 ಇಂಚು ಹೊರಗಡೆ ಬರುತ್ತೆ. 5 ಅಡಿ ಒಂದು ಫ್ರೇಮ್ಗೆ ಇದು 3.5 ಅಡಿ ಈ ಕಡೆ ಬಿಟ್ಟಾಗ ಈ ಕಡೆ 1.5 ಅಡಿ ಉಳಿಯುತ್ತೆ ಸ್ನೇಹಿತರೆ. 1.5 ಅಡಿ ಪೀಸು ಒಳಗಡೆ ಇರುತ್ತೆ, 6 ಇಂಚು ಮುಂಡು ಬರುತ್ತೆ. ಸೊ ಇಲ್ಲಿ 2 ಅಡಿ ಬೇಕಾಗುತ್ತೆ ಸ್ನೇಹಿತರೆ ನಮಗೆ. ಇದು 1.5 ಅಡಿ ಗ್ಯಾಪು, ಇಲ್ಲ 6 ಇಂಚು. ಇದು ಇಷ್ಟು ಈ ಒಂದು ಚೌಕಟ್ನ ಟೋಟಲ್ ಯಾವ ರೀತಿ ಮರ ತಗೊಬೇಕು ಅಂತ ತೋರಿಸಿದೀನಿ. ಇನ್ನು ಅಳತೆ ಬರ್ದ್ಬಿಡೋಣ ಬನ್ನಿ ಸ್ನೇಹಿತರೆ. ಈಗ ಲೆಂತ್ ಫಸ್ಟ್ ಬರ್ಕೊಂಡ್ಬಿಡೋಣ. 7 ಅಡಿ ಉದ್ದದ 10 ಇಂಚು ಅಗಲದ 4 ಇಂಚು ದಪ್ಪದ ನೋಡಿ 4 ಇಂಚು ದಪ್ಪದ 1+1 ರೈಟ್ ಅಂಡ್ ಲೆಫ್ಟ್ ಅಂದ್ರೆ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ 2 ಸೇರಿಸಿ 2 ಪೀಸ್ ಮರ ಬೇಕು ಸ್ನೇಹಿತರೆ. ಓಕೆನಾ. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ನಾವು ಟಾಪಿಗೆ ಹೋಗೋಣ. ಟಾಪ್ ಪೀಸೇ ಮೊದಲು ತಗೊಳ್ಳೋಣ. 5 ಅಡಿ ಅಗಲ ಗೋಡೆಯಿಂದ ಗೋಡೆಗೆ ಜಾಗ ಬಿಟ್ಟಿರ್ತಕ್ಕಂಥದ್ದು. ಅರ್ಧ ಅಡಿ ಕಿವಿಗೆ ಆಚೆ, ಅರ್ಧ ಅಡಿ ಕಿವಿಗೆ ಈಚೆ ಅಂದ್ರೆ ರೈಟ್ ಅಂಡ್ ಲೆಫ್ಟ್ ಬಲಭಾಗ ಮತ್ತು ಎಡಭಾಗಕ್ಕೆ ಅರ್ಧ ಅಡಿ ಸೇರಿಸಿದ್ರೆ 1 ಅಡಿ ಆಯ್ತು ಸ್ನೇಹಿತರೆ. 1 ಅಡಿ ಪ್ಲಸ್ 5 ಅಡಿ 6 ಅಡಿ ಲೆಂತ್ ಸ್ನೇಹಿತರೆ. 6 ಅಡಿ ಉದ್ದದ 10 ಇಂಚು ಅಗಲದ 4 ಇಂಚು ದಪ್ಪದ ನೋಡಿ ಸ್ನೇಹಿತರೆ. ಒಂದು ಪೀಸ್ ಮಾತ್ರ ಇದು. ಇಲ್ಲಿ ನೀವು ಕನ್ಫ್ಯೂಸ್ ಆಗೋಗಿಲ್ಲ. ಇದ್ರಲ್ಲಿ ಇದೇ ಸಪರೇಟ್ ಮೆಜರ್ಮೆಂಟ್ ಬರುತ್ತೆ. ಟಾಪ್ ಇಂದು ಬಾಟಮ್ ಇಂದ ಸಪರೇಟ್ ಮೆಜರ್ಮೆಂಟ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇದು ಒಂದೇ ಪೀಸು. ಟಾಪ್ ಇಂದು ಒಂದೇ ಪೀಸ್. ನೆಕ್ಸ್ಟ್ ನಾವು ಈಗ ಎಲ್ಲಿ ಬರ್ಬೇಕು, ಬಾಟಮ್ ಬರ್ಬೇಕು ಸ್ನೇಹಿತರೆ. ಟಾಪ್ ಬರ್ದ್ಮೇಲೆ ಬಾಟಮ್ ಬರೀಲೇಬೇಕಲ್ವಾ. ಸೊ ಬನ್ನಿ ಬಾಟಮ್ ಇಂದ ನೋಡೋಣ. 3.5 ಅಗಲದ ಪ್ಲಸ್ ಅರ್ಧ ಅಡಿ ಕಿವಿ ರೈಟ್ ಸೈಡ್ಗೆ ಮತ್ತು ಅರ್ಧ ಅಡಿ ಕಿವಿ ಲೆಫ್ಟ್ ಸೈಡ್ಗೆ ಮುಂಡು, ಕಿವಿ ಅಥವಾ ಮುಂಡು ಏನಾರು ಅನ್ಕೊಬಹುದು. 6 + 6 12 ಇಂಚ್ ಅಂದ್ರೆ 1 ಅಡಿ ಸ್ನೇಹಿತರೆ. 3.5 ಅಡಿ ಜಾಗಕ್ಕೆ ಗೋಡೆಯಿಂದ ಗೋಡೆಗೆ 1 ಅಡಿ ಮುಂಡಿಗೆ ಅಂದ್ರೆ 4.5 ಅಡಿ ಉದ್ದದ 10 ಇಂಚು ಅಗಲದ 4 ಇಂಚು ದಪ್ಪದ ಒಂದು ಸೈಜು ಸ್ನೇಹಿತರೆ. ಇದು ಕೂಡ ನೋಡಿ ಒಂದೇ ಸೈಜು, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಬಾಟಮಿಗೆ ಒಂದು ಸೈಜ್ ಮಾತ್ರ ಬರುತ್ತೆ. 3 ಸೈಜ್ ಡಿಫ್ರೆಂಟ್ ಅಂತ ಆಯ್ತು ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಕಿಟಕಿಗೆ ಬಂದ್ಬಿಡೋಣ. ಕಿಟಕಿ ಲೆಂತ್ ನೋಡಿ ಸ್ನೇಹಿತರೆ 4 ಅಡಿ. ಲೆಂತ್ ಅಲ್ಲಿ ಯಾವ್ದು ಎಕ್ಸ್ಟ್ರಾ ತಗೊಳ್ಳೋಗಿಲ್ಲ. 4 ಅಡಿ ಆಸ್ ಇಟ್ ಇಸ್. 4 ಅಡಿ ನಾನು ಉದ್ದ ತಗೊಳ್ತಿದ್ದೀನಿ. 4 ಅಡಿ ಉದ್ದ 10 ಇಂಚ್ ಅಗಲ ಮತ್ತು 4 ಇಂಚು ದಪ್ಪದ ಒಂದೇ ಪೀಸ್ ಸ್ನೇಹಿತರೆ. ಇದು ಕೂಡ ನೋಡಿ, ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಳಾಗಿಲ್ಲ. ಇದು 4 ಅಡಿ ಕಿಟಕಿದು, ಹೊಸ್ಲು 4 ಅಡಿ, ಟಾಪು 6 ಅಡಿ, ಲೆಂತ್ ಚೌಕಟ್ಟು 7 ಅಡಿ. ಸೊ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಅಟ್ಯಾಚ್ ವಿಂಡೋದು ಅಡ್ಡ ವೆಂಟಿಲೇಷನ್ ಇಂದು ಅಡ್ಡ ಒಂದು ಪೀಸ್ ಬೇಕಾಗಿರೋದು. 2 ಅಡಿ ಉದ್ದ, 1.5 ಅಡಿ ಗೋಡೆಯಿಂದ ಗೋಡೆಗೆ ಜಾಗ, 6 ಇಂಚು ನಮಗೆ ಮುಂಡು, 1.5 + 6 ಇಂಚು ಮುಂಡು ಸೇರಿ 2 ಅಡಿ. 2 ಅಡಿ ಉದ್ದದ 10 ಇಂಚು ಅಗಲದ 4 ಇಂಚು ದಪ್ಪದ
ಒಂದು ಪೀಸ್ ಮಾತ್ರ. ಓಕೆನಾ ಸ್ನೇಹಿತರೆ? ಈ ಒಂದು ಚೌಕಟ್ಟು ಮಾಡಕ್ಕೆ ನೋಡಿ 1 2 3 4 5 ಮತ್ತು 6 ಪೀಸ್ ಮರ ಬೇಕು ಸ್ನೇಹಿತರೆ. ಒಟ್ಟು 6 ಪೀಸು. ನೋಡಿ ಇಲ್ಲಿ ಸರಿಯಾಗಿ ಬರ್ತೀವಿ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. 2 3 4 5 6 ಸರಿ ಇದೆ ಸ್ನೇಹಿತರೆ. 6 ಪೀಸ್ ಮರಗಳನ್ನ ಬಳಸಿ ನಾವು ಈ ತರ ಒಂದು ಚೌಕಟ್ಟನ್ನ ಮಾಡ್ಕೊಬಹುದು. ಈಗ ನಾನ್ ನಿಮ್ಗೆ ಇಷ್ಟೆಲ್ಲ ತೋರಿಸಿರ್ತಕ್ಕಂತ ಒಂದೇನು ಮೆಷರ್ಮೆಂಟ್ ಇದೆ ಎಲ್ಲ ನಿಮ್ಗೆ ಡೆಮೋಗಾಗಿ ಒಂದು ಅಪ್ರಾಕ್ಸಿಮೇಟ್ಲಿ ಮೆಷರ್ಮೆಂಟ್ ಅಲ್ಲಿ ತೋರಿಸಿದೀನಿ. ಇದರಲ್ಲಿ ನಿಮ್ಮ ಗೋಡೆಯಿಂದ ಗೋಡೆಗೆ ತಕ್ಕಂಗೆ ಅರ್ಧ ಅಡಿ ಜಾಸ್ತಿನೂ ಮಾಡ್ಕೊಬಹುದು, ಕಡಿಮೆನೂ ಮಾಡ್ಕೊಬಹುದು. ಜಾಸ್ತಿ ಆದ್ರೆ ಜಾಸ್ತಿ ಸೇರ್ಸ್ಕೊಳ್ಳಿ ಸ್ನೇಹಿತರೆ ಅರ್ಧ ಅಡಿ ಕಮ್ಮಿ ಆದ್ರೆ ಕಡಿಮೆ ಮರನ ನೀವು ಅಳತೆ ತಗೊಳ್ಳೋದು. ಇಷ್ಟು ಬಿಟ್ರೆ ಇದ್ರಲ್ಲಿ ಏನು ದೊಡ್ಡ ವಿಚಾರ ಇಲ್ಲ ಸ್ನೇಹಿತರೆ. ಸೊ ಇದರಲ್ಲಿ ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ, ನಾನೀಗ ಕೇವಲ 10 4 ಒಂದು ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ, 12 4 ಅಂತ ತಗೊಂಡಿದ್ದೀನಿ, 8 4 ಅಂತ ತಗೊಂಡಿದ್ದೀನಿ, 6 4 ಅಂತ ತಗೊಂಡಿದ್ದೀನಿ ಮೇನ್ ಡೋರ್ ಅಲ್ಲಿ. ಈ ಮೇನ್ ಡೋರ್ ವಿಚಾರಕ್ಕೆ ಬಂದಾಗ ನೀವು ನೋಡಿ ಯಾವ್ಯಾವ ಸೈಜ್ ಹಾಕ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಮೊಟ್ಟ ಮೊದಲನೇದಾಗಿ ನೋಡಿ 5 4 ಹಾಕ್ತಕ್ಕಂಥದ್ದು ಇದೆ. ನಮ್ಮ ಬೇಲೂರಿಂದ ಹಿಡಿದು ಹಾಸನ, ಸಕಲೇಶ್ಪುರ ಈ ಸರೌಂಡಿಂಗ್ ಅಲ್ಲಿ ಮೇನ್ ಡೋರ್ಗೆ, ಮತ್ತು ಆಂಧ್ರ ತಮಿಳುನಾಡು ಭಾಗದಲ್ಲಿ ಹೋದ್ರು ಕೂಡ ನಿಮ್ಗೆ ಮೇನ್ ಡೋರ್ಗೆ 5 4 ಸೈಜ್ ಅನ್ನ ಹಾಕುವಂತ ಸಂಪ್ರದಾಯ ಇದೆ. ಆದ್ರೆ ಯಥೇಚ್ಛವಾಗಿ ಬೇರೆ ಭಾಗದಲ್ಲಿ ಇನ್ನು 70% ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ನಿಮಗೆ 6 4 ಮೇನ್ ಡೋರ್ಗೆ ಹಾಕೋದ್ರಿಂದ ನಾನು ಮೇನ್ ಡೋರ್ 6 4 ಇಂದ ಕೌಂಟಿಂಗ್ ತಗೊಂಡಿದ್ದೀನಿ. ಆದ್ರೆ ನೀವು ಯಾವ ಸೈಜ್ ಹಾಕಬಹುದು ಅಂತ ನೋಟ್ ಮಾಡ್ಕೊಳ್ಳಂಗಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ. ಮೇನ್ ಡೋರ್ಗೆ ಬಳಸ್ತಕ್ಕಂತ ಸೈಜು ಮೊದಲನೇದಾಗಿ ಸ್ಟಾರ್ಟಿಂಗು 5 4 6 4 8 4 9 4 10 4 11 4 12 4 ನೋಡಿ ಸ್ನೇಹಿತರೆ, ಇಷ್ಟು ಮೇನ್ ಡೋರ್ಗೆ ಬಳಸ್ತಕ್ಕಂಥ ಸೈಜು. ಯಾಕೆ ನಾನು ಎಲ್ಲದಕ್ಕೂ ದಪ್ಪ 4 ಇಂಚೆ ಹೇಳ್ತಾ ಬಂದೆ ಅಂತಂದ್ರೆ, ಒಂದು ಪದ್ಧತಿ ಇದೆ ಸ್ನೇಹಿತರೆ. ಮನೆ ರೀತಿ ಇರಬೇಕು, ದೇವಸ್ಥಾನದ ರೀತಿ ಇರಬೇಕು, ಮತ್ತು ಚೌಟ್ರಿ ಅಂದ್ರೆ ಛತ್ರದ ರೀತಿ ಇರಬೇಕು. ಹಾಗಾಗಿ ಮನೆಗೆ ಸಹಜವಾಗಿ ಎಲ್ಲಾ ಕಡೆನೂ 4 ಇಂಚ್ ದಪ್ಪ ಬಳಸ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು 8 4 9 4 10 4 11 4 12 4 ಹೇಳಿದ್ವಿ. ಇನ್ನ ದೇವಸ್ಥಾನ ವಿಚಾರಕ್ಕೆ ಬರೋಣ. ದೇವಸ್ಥಾನದ ಹೆಬ್ಬಾಗಿಲು ಅಂತಂದಾಗ ದಪ್ಪ 5 ಇಂಚ್ ಹಾಕ್ತಾರೆ ಸ್ನೇಹಿತರೆ. ಸೊ ದೇವಸ್ಥಾನಕ್ಕೆ ನೀವೇನೋ ಅಳತೆ ಮಾಡೋದಾದ್ರೆ, ದೇವಸ್ಥಾನಕ್ಕೆ ಚೌಕಟ್ಟಿಗೆ ಅಳತೆ ಮಾಡಿದ್ರೆ ದಪ್ಪ 5 ಇಂಚ್ ಹಾಕ್ಸಿ ಸ್ನೇಹಿತರೆ. ಅದು ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಮನೆ ಕಟ್ಟೋರಿಗೆ 4 ಇಂಚು, ದೇವಸ್ಥಾನ ಕನ್ಸ್ಟ್ರಕ್ಷನ್ ಆದ್ರೆ 5 ಇಂಚು, ಚೌಟ್ರಿ ಕನ್ಸ್ಟ್ರಕ್ಷನ್ ಆದ್ರೆ 6 ಇಂಚು. ಹೇಗೆ ಅಂತಂದ್ರೆ ಮನೆ ವಿಚಾರ ಕೊಟ್ಟು ಹೇಳ್ಕೊಟ್ಟಿದ್ದೀನಿ. ದೇವಸ್ಥಾನ ವಿಚಾರ ಅಂತಂದಾಗ 8 5 ಬೇಡ, ಫಸ್ಟ್ ಇಂದ ಬರೋಣಂತೆ. 6 5 8 5 9 5 10 5 11 5 12 5 ಇದು ಸೈಜು ಸ್ನೇಹಿತರೆ. ಇದು ದೇವಸ್ಥಾನಕ್ಕೆ ಬಳಸ್ತಕ್ಕಂಥ ಸೈಜು. ಹಾಗೆ ನಾವು ವಾಪಸ್ ಚೌಟ್ರಿಗೆ ಬಂದಾಗ ಛತ್ರಕ್ಕೆ ಬಂದಾಗ ಏನಾಗುತ್ತೆ, ಇನ್ನೂ ತುಂಬಾ ದೊಡ್ಡದಾಗಿರೋದ್ರಿಂದ ಹೆಬ್ಬಾಗ್ಲು ದಪ್ಪ ಇರೋದ್ರಿಂದ, ಅಗಲವಾಗಿರೋದ್ರಿಂದ 8 ಅಡಿ 9 ಅಡಿ 10 ಅಡಿ ಆಗೋದ್ರಿಂದ ಅದನ್ನ ದಪ್ಪ ನಾವು ಜಾಸ್ತಿ ಹಾಕ್ಬೇಕಾಗತ್ತೆ. ಸೊ ಚೌಟ್ರಿ ಅಂತ ಬಂದಾಗ ನಾವೇನಾಗುತ್ತೆ 6 6 ಅಂತೂ ಬಳಸಲ್ಲ ಬಿಡಿ, 6 6 ಬಿಟ್ಬಿಡಿ ಸೈಜು. 8 6 9 6 10 6 11 6 12 6 ಈ ರೀತಿ ಒಂದು ವಿಧಾನ ಸ್ನೇಹಿತರೆ. ಹಾಗಾಗಿ ಮನೆ ಕಟ್ಟೋದೇ ಆದಲ್ಲಿ ನೀವು 4 ಇಂಚನ್ನ ಸ್ಟ್ಯಾಂಡರ್ಡ್ ಆಗಿ ಬಳಸಿ ಅಂತ ನಾನು ನಿಮ್ಗೆ ಹೇಳಕ್ಕೆ ಬಯಸ್ತಿದ್ದೀನಿ ಸ್ನೇಹಿತರೆ. 5 ಇಂಚು ಮನೆ ಕಟ್ಟೋರು ಯಾಕೆ ಹಾಕ್ಬೇಡಿ ಅಂತ ಹೇಳ್ತಿದೀವಿ ಅಂದ್ರೆ, ಹಾಕ್ಬೋದು, ಹಾಕ್ಬಾರ್ದಂತೇನಿಲ್ಲ. ಹಾಕೋದ್ರಿಂದ ಏನಾಗುತ್ತೆ ಡೋರ್ ಹೈಟು ನಿಮಗೆ 2 ಇಂಚ್ ಕಡಿಮೆ ಆಗುತ್ತೆ ಸ್ನೇಹಿತರೆ. ಮೇಲೆ 1 ಇಂಚು, ಕೆಳಗೆ 1 ಇಂಚ್ ಎಕ್ಸ್ಟ್ರಾ ಆಗೋದ್ರಿಂದ ನಿಮಗೆ 2 ಇಂಚ್ ಕಡಿಮೆ ಆಗುತ್ತೆ. ಒಂದ್ ವೇಳೆ 6 ಇಂಚ್ ದಪ್ಪ ಹಾಕಿದ್ರೆ ಏನಾಗುತ್ತೆ, 4 ಇಂಚ್ ಡೋರ್ ಕಡಿಮೆ ಆಗುತ್ತೆ, ತುಂಬಾ ಚಿಕ್ಕದಾಗುತ್ತೆ, ಸ್ವಲ್ಪ ಮನೆ ನೋಡಕ್ಕೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣೋದು ಸ್ನೇಹಿತರೆ. ಇದನ್ನ 4 ಇಂಚ್ ದಪ್ಪ ಹಾಕೋದ್ರಿಂದ ಏನಾಗುತ್ತೆ, ಕನಿಷ್ಠ ಪಕ್ಷ 77 ಇಂಚು ಅಥವಾ 78 ಇಂಚು 6.5 ಅಡಿ ಡೋರ್ ಬರುತ್ತೆ. ಇದು ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಸಿಗ್ತಕ್ಕಂಥದ್ದು, ಈಸಿಯಾಗಿರ್ತಕ್ಕಂಥದ್ದು. ಇದೇ ಸೈಜ್ ಅಲ್ಲಿ ನಾವು ಮನೆ ಕಟ್ಟೋರಿಗೆ ಮನೆ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಸೈಜ್ ಅನ್ನ ತಗೊಳ್ಳಿ ಅಂತ ನಾವು ರೆಫರ್ ಮಾಡ್ತೀವಿ ಸ್ನೇಹಿತರೆ. ಸೊ ಮನೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ 6 4 ಇಂದ 12 4 6 4 7 4 8 6 4 8 4 9 4 10 4 11 4 12 4 ಇದು ಮೇನ್ ಸೈಜ್ ಸ್ನೇಹಿತರೆ. ಸೈಜ್ ಗಳನ್ನ ನೀವು ಬದಲಾವಣೆ ಮಾಡ್ಕೊಬಹುದು, ಅದು ನಿಮಗೆ ಬಿಟ್ಟಂತ ವಿಚಾರ. ಇದು ಮೆಜರ್ಮೆಂಟ್ ಹೇಗೆ ತಗೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದರ ಸಂಪೂರ್ಣವಾಗಿ CFT ಹೇಗೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ದಯಮಾಡಿ ನಮ್ಮ ಒಂದು ಅಭಿಷೇಕ್ ಟಿಂಬರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮಗೆ ಇಷ್ಟವಾದಲ್ಲಿ, ನಿಜವಾಗ್ಲೂ ಇದರಲ್ಲಿ ಉಪಯುಕ್ತವಾದಂತ ಮಾಹಿತಿ ಇದೆ ಅನ್ನೋದೇ ನಿಜ ಆದ್ರೆ ಮಾತ್ರ 4 ಜನಕ್ಕೆ ಶೇರ್ ಮಾಡಿ. ನೀವು 4 ಜನಕ್ಕೆ ಶೇರ್ ಮಾಡೋದ್ರಿಂದ 4 ಜನದಿಂದ 100 ಜನಕ್ಕೆ, 100 ಜನದಿಂದ 1000 ಜನಕ್ಕೆ ಈ ಒಂದು ಒಳ್ಳೆ ಮಾಹಿತಿ ಹೋಗೋದ್ರಿಂದ ಎಲ್ಲೇ ಆಗ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಮಾಲೀಕರಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಲ್ಲ. ಎಕ್ಸ್ಟ್ರಾ ಮರ ತಗೊಂಡ್ರು, ನಮಗೆ ಎಕ್ಸ್ಟ್ರಾ ಬಿಲ್ ಮಾಡಿದ್ರು, ಎಕ್ಸ್ಟ್ರಾ CFT ಹಾಕಿದ್ರು, ಈ ತರದ್ದು ಯಾವುದೋ ಒಂದು ಸಮಸ್ಯೆ ಬರಲ್ಲ. ನೀವೇ ತಿಳುವಳಿಕೆ ಬುದ್ಧಿವಂತರಾದ್ರೆ ನಿಮ್ಗೆ ಯಾರು ಕೂಡ
ಮೋಸ ಮಾಡೋಕೆ ಆಗೋಲ್ಲ ಅನ್ನೋ ಒಂದು ಭಾವನೆಯಿಂದ ನಿಮ್ಗೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ಫಸ್ಟ್ ತಿಳುವಳಿಕೆ ತಗೊಳ್ಳಿ, ಚೆಕ್ ಮಾಡಿ, ನಿಮ್ಗೆ ಏನೋ ಡೌಟ್ ಇದೆ ನನ್ನ ಹತ್ರ ಕೇಳ್ಕೊಡಿ. ಇನ್ನೂ ಡೌಟ್ ನಿಮ್ಗೆ ಫೋನ್ ಮಾಡಿ ಕೇಳಕ್ಕಾಗಿಲ್ಲ, ಮೆಸೇಜ್ ಅಲ್ಲಿ ಕೇಳ್ಕೊಡಿ ಅಂತ ನಾನು ನಿಮ್ಗೆ ಕೇಳ್ಕೊಡಕ್ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಇಷ್ಟ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.